ಇವತ್ತು ದೇವರು ನಮಗೆ ದಯಪಾಲಿಸಿಕೊಟ್ಟಿರುವ ವಾಕ್ಯ ಭಾಗ 1 ಅರಸುಗಳು ಅಧ್ಯಾಯ 17 ಮೊದಲನೇ ವಾಕ್ಯದಿಂದ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ಕ್ರಿಸ್ಟಿಯನಾದ ಏಲಿಯ ಎಂಬವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾನೇ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರುಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಪರಿಸ್ಥಿತಿ ಇಸ್ರೇಲ್ ಜನರಿಗೆ ಬಂದ ಕಾರಣ ಏನು? ಯಾರಿಗಾದ್ರು ಗೊತ್ತಾ? ಬಾಲ್ ವಿಗ್ರಹ ಆರಾಧನೆಗೆ ಹೋಗಿಬಿಟ್ರು. ಯಾಕೆ ಹೋದರು? ನಿಜ. ನಾನು ಹೇಳ್ತೇನೆ, ಇಸ್ರೇಲ್ ಜನರನ್ನು ಎಲ್ಲಿಗೆ ದೇವರು ಬಿಡುಗಡೆ ಮಾಡಿ ಈ ವಾಗ್ದಾನ ಕೊಡಲ್ಪಟ್ಟ ಕಾನಾನ್ ದೇಶಕ್ಕೆ ದೇವರು ತಂದರು. ಐಗುಪ್ತ ದೇಶದಲ್ಲಿ ಇಸ್ರೇಲ್ ಎಷ್ಟು ಜನರಿದ್ದರು? ಹೋದವರು 70 ಜನರು. 430 ವರ್ಷದಲ್ಲಿ ಅವರು ಎಷ್ಟು ಜನರಾಗಿ ಹೆಚ್ಚಾಗಿ ಬಿಟ್ಟರು? 20 ಲಕ್ಷ. 20 ಲಕ್ಷ ಜನರು. 20 ಲಕ್ಷ ಜನರನ್ನು ಇವತ್ತು ದೇವರು ಏನ್ ಮಾಡಿದ್ದಾರೆ? ಅರಸನಾದ ಫರೋನ ಕೈಯಿಂದ ಬಿಡುಗಡೆ ಮಾಡಿ ಅವರು ವಾಗ್ದಾನ ಕೊಟ್ಟ, ಮಾತು ಕೊಟ್ಟ, ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು ಅಬ್ರಹಾಮನ, ಈಸಾಕನ, ಯಾಕೋಬನಿಗೆ ದೇವರು ಕೊಟ್ಟಂತ ವಾಗ್ದಾನ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ಮನುಷ್ಯನನ್ನು ಆರಿಸಿಕೊಂಡು ಅವರ ಮುಖಾಂತರ ಈ ಲೋಕವನ್ನು ರಕ್ಷಿಸಲು, ರಕ್ಷಕರನ್ನು ಕಳುಹಿಸೋಸ್ಕರ ಆರಿಸಲ್ಪಟ್ಟ ಜನರಾಗಿದ್ದರು ಇಸ್ರೇಲ್ ಜನರು. ಇವರು ದೇವರ ಹೆಸರನ್ನು ಮಹಿಮೆಪಡಿಸುವ ರೀತಿಯಲ್ಲಿ ಬದುಕಬೇಕು. ದೇವರು ಯಾರು ಲೋಕಕ್ಕೆ ತಿಳಿಸುವಂತವರಾಗಿ, ಆ ತಿಳಿವಳಿಕೆಯನ್ನು ಕೊಡುವಂತವರಾಗಿ ಇರಬೇಕೆಂದು ದೇವರು ಅವರನ್ನು ಆರಿಸಿಕೊಂಡಿದ್ದಾರೆ. ದೇವರು ಯಾರು, ಎಂಥವರು, ಅವ್ರಿಗೆ ಏನು ಇಷ್ಟ, ಏನು ಇಷ್ಟ ಅಲ್ಲ, ಅವರು ಯಾಕೆ ಲೋಕವನ್ನು ಸೃಷ್ಟಿ ಮಾಡಿದರು, ಮನುಷ್ಯರನ್ನು ಸೃಷ್ಟಿ ಮಾಡಿದರು, ಅವರು ಬದುಕಬೇಕಾದ ರೀತಿ ಏನು, ಯಾಕೆ ಮನುಷ್ಯನಿಗೆ ಮರಣ ಬಂದಿತ್ತು, ಈ ರೀತಿಯಲ್ಲಿ ಬದುಕ್ತಾ ಇದ್ರೆ ಅವನ ಅಂತ್ಯ ಫಲ ಏನಾಗಿರುತ್ತೆ, ಇದೆಲ್ಲವನ್ನು ದೇವರು ಮನುಷ್ಯರಿಗೆ ತಿಳಿಸಬೇಕು. ಅದಕ್ಕೋಸ್ಕರ ಒಂದು ಜನಾಂಗದವರನ್ನು ದೇವರು ಆರಿಸಿಕೊಂಡಿದ್ದಾರೆ. ಆರಿಸಿಕೊಳ್ಳುವಾಗ ಅವನು ದೊಡ್ಡ ಒಂದು ಗ್ರೂಪ್ ಅಲ್ಲ, ಅವನು ಒಬ್ಬ ಮನುಷ್ಯನು, ಮಗು ಇಲ್ಲದ ಅಬ್ರಾಹ್ಮನು. ಹಲ್ಲೆಲೂಯಾ. ಅವರಿಗೆ ವಾಗ್ದಾನ ಕೊಟ್ಟು ವಾಗ್ದಾನವನ್ನು ಪೂರೈಸಿ ಅವರ ಮುಖಾಂತರ ದೇವರು ಅವನ ಮಗನಾದ ಈಸಾಕನು, ಯಾಕೋಬನು, ಯೋಸೇಫನ ಆ ಕುಟುಂಬವೇ ಮಿಶ್ರ ದೇಶ ಅಂದ್ರೆ ಐಗುಪ್ತ ದೇಶಕ್ಕೆ ಹೋದರುವುದು ನಾವು ನೋಡುತ್ತೇವೆ. ಇರುವಾಗ ದೇವರ ಉದ್ದೇಶವು, ದೇವರ ಸಂಕಲ್ಪ ಅವರ ಮೇಲೆ ಇದ್ದದರಿಂದ ದೇವರು ಅವರನ್ನು ತಿರುಗ ಕರ್ಕೊಂಡು ಬರುವಾಗ ದೇವರು ಅದ್ಭುತಕರವಾಗಿ ದೇವರು ಅವರನ್ನು ಬಿಡುಗಡೆ ಮಾಡಿ ಇವತ್ತು ಕಾನಾನ್ ದೇಶಕ್ಕೆ ಕರ್ಕೊಂಡು ಬಂದು ದಾರಿಯಲ್ಲಿ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ಅವರಿಗೆ ಬೇಕಾದ ಆಹಾರವನ್ನು ಕೊಟ್ಟು, ನೀರನ್ನು ಕೊಟ್ಟು, ಒಂದು ಒಳ್ಳೆ ದೇವರಾಗಿ ಅವ್ರು ನಡೆಸ್ಕೊಂಡು ಬಂದು ಆ ಶಿನಾಯಿ ಬೆಟ್ಟದ ಮೇಲೆ ದೇವರು ಅವ್ರ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ನೀವು ಹೆಂಗೆ ಬದುಕಬೇಕು ಎಂದು ಅವರಿಗೆ ಕಟ್ಟಳೆಗಳನ್ನು ಕೊಟ್ಟದನ್ನು ನಾವು ನೋಡುತ್ತೇವೆ. ಈ ಕಟ್ಟಳೆಗಳನ್ನು ನೀವು ಹಿಂಬಾಲಿಸಿ ನಡೆದರೆ ನಿಮಗೆ ಆಶೀರ್ವಾದ. ಈ ಕಟ್ಟಳೆಯನ್ನು ಒಂದು ವೇಳೆ ನೀವು ಹಿಂಬಾಲಿಸದೆ ನಡೆಯದೆ ಹೋದ್ರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬರುತ್ತೆ? ಏನು ಕಷ್ಟಗಳು? ಗಡ್ಗ, ಘೋರವ್ಯಾಧಿ, ಕ್ಷಾಮ, ಗಡ್ಗ, ಯುದ್ಧ. ನೀವು ಬೇರೆ ದೇಶದವರ ಕೈಯಲ್ಲಿ ದಾಸರಾಗಿ ಬಿಡುವಿರಿ ಎಂದು ದೇವರು ಹೇಳಿದರು. ದಾಸತ್ವದಲ್ಲಿ ಇಡುವೇನು, ಸ್ವಲ್ಪ ಕಾಲ ನಿಮ್ಮನ್ನು ಡಿಸಿಪ್ಲಿನ್ ಮಾಡಿದ ಮೇಲೆ ನೀವು ಮನ ತಿರುಗಿದರೆ ನಿಮಗೆ ಕೊಟ್ಟ ಆ ದೇಶದಲ್ಲಿ ನಾನು ನಿಮ್ಮನ್ನು ತಿರುಗಾ ಸ್ಥಾಪಿಸುವೇನು ಎಂದು ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಹಾಗೆ ಇರುವಾಗ ಈ ಜನರು 8ನೇ ಶತಮಾನದಲ್ಲಿ, ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಬರ್ತಾ ಇದ್ದ ಜನರು, ಅವ್ರ ಎಕನಾಮಿಕಲ್ ಬೂಮ್, ಅವರಿಗೆ ಹಣದ ಏನು ಕೊರತೆ ಇಲ್ಲ, ಮಳೆ ಬೆಳೆ ಎಲ್ಲ ಚೆನ್ನಾಗಿತ್ತು. ಬದುಕುತ್ತಾ ಇದ್ದ ಜನರು, ಶ್ರೀಮಂತರಾಗಿದ್ದವರು ಬಡವರನ್ನು ಬಹಳವಾಗಿ ಜಜ್ಜಿದರು. ಅನ್ಯಾಯವಾಗಿ ಯಾರೆಲ್ಲ ಬಡ್ಡಿಗೆ ಹಣ ತಗೊಂಡ್ರೋ ತಿರುಗಿ ಕೊಡಕ್ಕಾಗದೆ ಹೋದರೆ ಅವ್ರ ನೆಲಗಳಲ್ಲೆಲ್ಲ ಅಪಹರಿಸಿಕೊಳ್ಳೋದು, ಬೆದವೆ, ಅನಾಥರು ಎಲ್ಲರನ್ನು ಜಜ್ಜಿ ಅನ್ಯಾಯವಾದ ಕಾರ್ಯಗಳನ್ನು ಮಾಡ್ತಾ ಇದ್ದರು. ದೇವರ ಮಹಿಮೆಗೋಸ್ಕರ ಆರಿಸಲ್ಪಟ್ಟವರು ದೇವರ ನಾಮಕ್ಕೆ ಭಂಗ ಬರುವ ಹಾಗೆ ಅವರು ಬದುಕುತ್ತಾ ಇದ್ದದನ್ನು ನಾವು ನೋಡುತ್ತೇವೆ. ಆದ್ದರಿಂದ ದೇವರು ಪ್ರವಾದಿಗಳನ್ನು ಕಳುಹಿಸಿ, ನಾನು ನಿಮ್ಮನ್ನು ಆರಿಸಿಕೊಂಡ ಉದ್ದೇಶವನ್ನು ಪೂರೈಸಿದೆ, ನನ್ನ ಕಟ್ಟಳೆಗಳನ್ನು ಮೀರಿ ನೀವು ಪಾಪ ಮಾಡಿದ್ರಿಂದ ಎಚ್ಚರಿಕೆ ಕೊಡ್ತಾ ಬರ್ತಾ ಇದ್ದರು. ಆಮೇಲೆ ಇನ್ನೊಂದು ಕಾರ್ಯವು ನಡೀತಾ ಇತ್ತು. ದೇವರು ಸ್ಪಷ್ಟವಾಗಿ ಹೇಳಿದರು, ನಾನು ನಿಮ್ಮನ್ನು ಕಳುಹಿಸುವ ಆ ಒಂದು ಕಾನಾನ್ ದೇಶದಲ್ಲಿ 7 ದೇಶಗಳು ಅಲ್ಲಿ ಇವೆ. ಅವರೆಲ್ಲ ವಿಗ್ರಹ ಆರಾಧನೆ ಮಾಡುವವರು, ಕೊಲೆಗಾರರು, ಕೆಟ್ಟ ಪಾಪಗಳನ್ನು ಮಾಡುವವರಾಗಿ ಇರುವವರು.
ಆದುದರಿಂದ ಅವರ ಮಧ್ಯದಲ್ಲಿ ಬದುಕುತ್ತಾ ಇರೋ ನೀವು ಅವರೊಂದಿಗೆ ಯಾವುದು ವ್ಯವಹಾರವು ಇಟ್ಕೊಳ್ಳಬಾರದು. ಅವರ ಕುಟುಂಬದಲ್ಲಿ ಯಾರನ್ನು ತೆಗೆದು ಮದುವೆ ಮಾಡಿಕೊಳ್ಳಬಾರದು. ಅವರು ಮಾಡುವ ವಿಗ್ರಹಾರಾಧನೆಗಳನ್ನು ನೀವು ಮಾಡಬಾರದು. ಇದೆಲ್ಲ ಸ್ಪಷ್ಟವಾಗಿ ದೇವರು ಕಳಿಸಿದರು. ಆದರೂ ಕೂಡ ಇವರು ಅಲ್ಲಿ ಹೋದ ಮೇಲೆ ಮಳೆಯನ್ನು ಬೆಳೆಯನ್ನು ತರುವ ದೇವರು ಎಂದು ಹೇಳಿ ಅಲ್ಲಿದ್ದ ಬಾಳು ಇದನ್ನು ಮಾಡಿದವನು ಒಬ್ಬ ಅರಸನೇ, ಇಸ್ರೇಲ್ ಅರಸನಾದ. ಇವನಿಗೆ ಒಬ್ಬ ಫೋರ್ ಫಾದರ್ ಇದ್ದಾರೆ. ಅವನ ಹೆಸರೇನು? ಯಾರೋಬಾಮನು. ಯಾರೋಬಾಮನೇ ಇಸ್ರೇಲ್ ದೇಶದಲ್ಲಿ ವಿಗ್ರಹ ಆರಾಧನೆಯನ್ನು ಸ್ಥಾಪಿಸಿದವನು. ಇವನ ದಾರಿಯಲ್ಲಿ ಬಂದವನೇ ಇವನು ಯಾರು? ಆಹಾಬನು. ಈ ಆಹಾಬನು ಮಾಡಿದ ದೊಡ್ಡ ಪಾವೇನೆಂದ್ರೆ ಹತ್ತಿರ ಇರುವ ಒಂದು ಅನ್ಯ ದೇಶದಲ್ಲಿ, ಶಿದೋನ್ ದೇಶದಲ್ಲಿ ಇದ್ದ ಆ ಅರಸನ ಮಗಳಾಗಿದ್ದ ಯಜಬೇಳನ್ನು ಮದುವೆ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ಬಂದವಳು ಸುಮ್ಮನೆ ಬರ್ತಾಳ? ಅಲ್ಲಿ ಇರುವ ದೇವರುಗಳೆಲ್ಲ ಇಲ್ಲಿ ಕರ್ಕೊಂಡು ಬಂದು ಸ್ಥಾಪಿಸ್ತಾಳೆ. ಅವಳು ಬಾಳನ್ನು ಆರಾಧಿಸುವ ಪೂಜಿಸುವ ಭಕ್ತಳಾಗಿದ್ದಳು. ಆದದ್ರಿಂದ ಇಸ್ರೇಲ್ ದೇಶದಲ್ಲಿ ಬಾಳ ಆರಾಧನೆಯನ್ನು ಪ್ರಾರಂಭಿಸಿ ಅದುವೇ ಮಳೆಯನ್ನು ಬೆಳೆಯನ್ನು ಕೊಡುವ ದೇವರು ಹಂಗೆ ಹೇಳಿ ಬೆಟ್ಟದ ಮೇಲೆ ಅದು ಮಲಗಿ ಇರುತ್ತಾ ಇದೆ. ಅಲ್ಲಿಯೇ ಸಮೃದ್ಧಿ, ಅಲ್ಲಿಂದ ನಮಗೆ ಸಮೃದ್ಧಿ ಸಿಗುತ್ತೆ ಎಂದು ಜನರನ್ನು ಯೆಹೋವ ದೇವರನ್ನು ಬಿಟ್ಟು ಅಗಲಿಸಿಬಿಟ್ಟವಳು. ಅಲ್ಲಿಂದ ಪ್ರವಾದಿಗಳನ್ನು ತಂದಳು. ಪ್ರವಾದಿಗಳನ್ನು ನೇಮಿಸಿ ಅವ್ರ ಮುಖಾಂತರ ಪೂಜೆ ಸ್ಥಳಗಳೆಲ್ಲದಲ್ಲಿಯೂ ಪೂಜೆಗಳು ನಡೀತಾ ಇತ್ತು. ದೇವರವರಿಗೆ ಎಚ್ಚರಿಕೆ ಕೊಟ್ಟರು, ಆದರೂ ಅವರು ಕೇಳ್ತಾ ಇಲ್ಲ. ಆದ್ದರಿಂದ ಏನ್ ಮಾಡಿದರು? ಪ್ರವಾದಿಯಾದ ಎಲೀಯನನ್ನು ಕಳಿಸ್ತಾರೆ. ಏನು ಗೊತ್ತಾ, ಮನುಷ್ಯನಿಗೆ ಏನು ಇಲ್ಲದೆ ಇರುವಾಗ ದೇವರನ್ನು ತುಂಬ ಚೆನ್ನಾಗಿ ಹಿಂಬಾಲಿಸ್ತಾರೆ. ಎಲ್ಲ ಬಂದ ಮೇಲೆ ಇವರಿಗೆಲ್ಲ ಸಿಕ್ಕಿತು. ಇಸ್ರೇಲ್ ಜನರು ಸ್ಥಾಪಿಸಲ್ಪಟ್ಟ ಒಂದು ಜನರಾಗಿ ಇದ್ದರು. ಅವರಿಗೆ ಒಂದು ಪಟ್ಟಣ, ದೇವಾಲಯ, ಸಮೃದ್ಧಿ ಇದೆಲ್ಲ ಬಂದ ಮೇಲೆ ಅವರು ದೇವರನ್ನು ಮರೆತು ಬಿಟ್ರು. ಇದಕ್ಕೆ ನಾವು ಏನು ಹೆಸರು ಕೊಡ್ತೇವೆ? ಬದುಕು ಬಾಳಿನ ಡಂಬ. ಇದು ಬದುಕು ಬಾಳಿನ ಡಂಬ ಬಂದದ್ರಿಂದ ಅವರು ದೇವರಿಗೆ ವಿರೋಧವಾಗಿ ಪಾಪ ಮಾಡಿದರು, ದ್ರೋಹ ಮಾಡಿದರು. ಇದು ದ್ರೋಹ. ವಿಗ್ರಹ ಆರಾಧನೆ ದ್ರೋಹ. ಅದು ಮದುವೆ ಹಾಗೆ. ಅದು ತಂದೆ ತಾಯಿಗೂ ಮಕ್ಕಳಿಗೂ ಇರುವ ಸಂಬಂಧ ಹಾಗೆ. 10 ತಿಂಗಳು ಹೊತ್ತು ಹೆತ್ತ ಆ ತಾಯಿಯನ್ನು ಬಿಟ್ಟು ಪಕ್ಕದಲ್ಲಿ ಇರುವ ಮನೆಯಲ್ಲಿ ಇರುವ ಒಂದು ವ್ಯಭಿಚಾರಣೆಯನ್ನು ಹೋಗಿ ತಾಯಿ ಎಂದು ಕರೆಯುವ ರೀತಿ, ಅದು ದೇವರಿಗೆ ಬಹಳ ನೋವನ್ನು ಕೊಡುವಂತ ತಾಯಿ ಇರುವುದು. ತನ್ನನ್ನು ಸೃಷ್ಟಿ ಮಾಡಿದ ದೇವರಿಗೆ ಘನಮಾನ ಮಹಿಮೆಯನ್ನು ಸಲ್ಲಿಸಬೇಕು. ದೇವರಿಗೆ ದ್ರೋಹ ಮಾಡಿ ಬಿದ್ದು ಹೋದ ಶೈತಾನಿಗೆ ಹೋಗಿ ಇವರು ಏನ್ ಮಾಡ್ತಾರೆ? ಘನಮಾನ ಮಹಿಮೆಯನ್ನು ಸಲ್ಲಿಸ್ತಾರೆ. ಅದೇ ವಿಗ್ರಹ ಆರಾಧನೆ. ಅದು ದೇವರಿಗೆ ಬಹಳ ನೋವಾಯ್ತು. ಕರ್ಕೊಂಡು ಬಂದದ್ದು ಇವನ, ಕರ್ಕೊಂಡು ಬಂದು ನಿಮ್ಮನ್ನು ಸ್ಥಾಪಿಸೋದು ಇವನ. ವೈರಿಗಳೆಲ್ಲ ಸೋಲಿಸಿ ನಿಮಗಾಗಿ ಯುದ್ಧ ಮಾಡಿ ಜಯವನ್ನು ಕೊಟ್ಟೋದು ಈ ಬಾಳನ. ಹಗಲು ರಾತ್ರಿ ಕಾಯ್ತಾ ಇದ್ದ ದೇವರು ಈ ಬಾಳನ. ದಾರಿಯಲ್ಲಿ ಆ ಅಡವಿಯಲ್ಲಿ ನಿಮಗೆ ನೀರು ಆಹಾರವನ್ನು ಕೊಟ್ಟದು ಬಾಳ್ ದೇವರ ಇಲ್ಲ. ಯೆಹೋವ ದೇವರೇ ಇವರನ್ನು ಕರ್ಕೊಂಡು ಬಂದು ಎಲ್ಲ ಪ್ರೀತಿಯನ್ನು ತೋರಿಸಿ ಇವರಿಗೆ ಒಂದು ಸ್ಥಳವನ್ನು ಸಿದ್ಧಪಡಿಸಿ ಅದನ್ನು ಇವರೇ ಮುಂದೆ ಹೋಗಿ ಎಲ್ಲವನ್ನು ಸಿದ್ಧಪಡಿಸಿ ಅಲ್ಲಿರುವ ಎಲ್ಲ ಬೈರಿಗಳನ್ನು ಸೋಲಿಸಿ ಅವೆಲ್ಲವನ್ನು ಹೊರಡಿಸಿಬಿಟ್ಟು ಇವರಿಗೆ ಸ್ವಾಸ್ಯವಾಗಿ ಹಾಲು ಜೇನು ಹರಿಯುವ ಸ್ಥಳವನ್ನು ಇಸ್ರಾಯೇಲರಿಗೆ ಕೊಟ್ಟಿದ್ದಾರೆ. ಆ ಪ್ರೀತಿ ಸ್ವರೂಪಿಯಾಗಿರುವ ದೇವರನ್ನು ಇವರು ಏನ್ ಮಾಡಿದ್ರೆ ಕೈ ಬಿಟ್ಟರು. ದೇವರು ಏನ್ ಮಾಡ್ತಾರೆ? ಹೇಳಿ 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 ನೋಡ್ತಾರೆ. ಒಂದು ವೇಳೆ ಇವರು ಮನ ತಿರುಗದೆ ಹೋದರೆ ಅವರ ಲೈವ್ಲಿಹುಡ್, ಅವರ ಆಧಾರವಾಗಿ, ಜೀವ ಆಧಾರವಾಗಿ ಇರುವ ಕಾರ್ಯವನ್ನು ದೇವರು ನಿಲ್ಲಿಸ್ತಾರೆ. ಮಳೆ ಬಂದರೆ ತಾನೇ ಬೆಳೆ ಇದ್ರೆ ತಾನೇ ಊಟ. ಇದನ್ನು ನಿಲ್ಲಿಸಿಬಿಟ್ರೆ ಅವರು ತಿರುಗಿ ನೋಡುತ್ತಾರೆ. ಕೂತ್ಕೊಂಡು ಯೋಚನೆ ಮಾಡುವರು, ಯಾಕೆ ಈ ತಪ್ಪಾಯ್ತು ಯೋಚನೆ ಮಾಡುವರು, ಮನ ತಿರುವರು. ಅದಕ್ಕೋಸ್ಕರ ದೇವರು ಇವತ್ತು ಯಾರನ್ನು ಕಳುಹಿಸ್ತಾರೆ? ಎಲೀಯನನ್ನು ಕಳುಹಿಸಿ 3.5 ವರ್ಷ ಅವರು ಏನ್ ಮಾಡ್ತಾರೆ? ಮಳೆಯನ್ನು ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ಇವತ್ತು 2-3 ವಾಕ್ಯಗಳನ್ನು ಓದಿರಿ. ತರುವಾಯ ಯೆಹೋವನು ಎಲೀಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೆರಿತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಅವನು ಯೆಹೋವನ ಅಪ್ಪಣೆಯ
ಹಾಗೆಯಂತೆ ಯೋರ್ದಾನಿನ ಪೂರ್ವ ದಿಕ್ಕಿನಲ್ಲಿ ಕೆರೆತ್ ಹಳ್ಳದಲ್ಲಿ ವಾಸಿಸಿದನು. ಕಾಗೆಗಳು ಅವನಿಗೆ ಪ್ರಾಂತಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ, ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು. ಅವನು ಅವುಗಳನ್ನು ತಿನ್ನುತ್ತಿದ್ದನು. ಇಲ್ಲಿ ನೀವು ನೋಡಿದರೆ ಎಂಥ ಒಂದು ಒಳ್ಳೆ ರೀತಿಯಲ್ಲಿ ದೇವರು ಅವನು ಆರೈಕೆ ಮಾಡಿದರು. ಅವನು ಅಲ್ಲಿ ವಾಸವಾಗಿರುವ ಹಳ್ಳದಲ್ಲಿ ದೇವರು ಏನೆಲ್ಲ ಅವನಿಗೆ ತಂದುಕೊಟ್ಟರು? ಕಾಗೆಗಳ ಮುಖಾಂತರ ರೊಟ್ಟಿ, ಮಾಂಸ. ಒಂದು ವೇಳೆ ಅವನು ತುಂಬ ನಾನ್ ವೆಜ್ ಪ್ರಿಯನಾಗಿರ್ಬೋದು. ತರಕಾರಿ ಏನಾದರೂ ಪಲ್ಯ ಏನಾದ್ರು ಕೊಟ್ಟು ಕಳಿಸಿದರೆ ಅಯ್ಯೋ ಬೇಡ ಅಂತ ಹಾಗಿರುವಾಗ ದೇವರು ಅವ್ರಿಗೆ ಏನು ಮಾಡಿದರು? ನೋಡಿ ಕಳಿಸಿದ್ದಾರೆ. ರೊಟ್ಟಿ ಮಾಂಸವನ್ನು ಕಳಿಸ್ತಾರೆ. ಅವನಿಗೆ ಬಹಳ ಖುಷಿ ಆಯಿತು. ಆಹಾ, ಈ ರೀತಿಯಲ್ಲಿ ದಿನ ಸಿಕ್ಕಿದ್ರೆ ಚೆನ್ನಾಗಿರ್ತಾರೆ ಅವನು ಯೋಚನೆ ಮಾಡ್ತಾ ಇರುವಾಗಲೇ ಹಳ್ಳದ ನೀರು ಏನಾಯ್ತು? ಬತ್ತಿ ಹೋಯಿತು. ದೇಶದಲ್ಲಿ ಮಳೆ ಇಲ್ಲದರಿಂದ ಕೆಲವು ದಿವಸಗಳಾದ ನಂತರ ಹಳ್ಳವು ಬತ್ತಿ ಹೋಯಿತು. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚಿದ್ಯೋನ್ಯರ ಚಾರೆಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ಅವನಿಗೆ ಹೆಂಗೆ ಒಂದು ಕಲ್ಪನೆ, ಆಹಾ, ದೇವರು ಹಳ್ಳದ ಹತ್ತಿರ ಇರುವಾಗಲೇ ರೊಟ್ಟಿ ಮಾಂಸವನ್ನು ಕಳಿಸ್ತಾರೆ, ಇವತ್ತು ಒಂದು ಊರಿಗೆ ಕಳಿಸ್ತಾರೆ, ಅಲ್ಲಿ ಏನಾದರೂ ಒಂದು ಒಳ್ಳೆ ಏರ್ಪಾಡನ್ನು ಸಿದ್ಧಪಡಿಸಿ ಇಟ್ಟಿರ್ತಾರೆ ಎಂದು ನಂಬಿ ಇವತ್ತು ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಅಲ್ಲಿ ಒಂದು ವಿಧವೆ ಅಜ್ಜಿ ಇದ್ದಾರೆ. ಅವರು ಏನಾದರೂ ಒಳ್ಳೆ ಹೋಟೆಲ್ ಏನಾದರೂ ನಡೆಸ್ತಾ ಇರೋರು. ಅಲ್ಲಿ ಹೋಗಿ ಅಲ್ಲಿ ವಾಸವಾಗಿದ್ದು ಚೆನ್ನಾಗಿ ಊಟ ಕಟ್ಟ ತಿಂದು ಅಲ್ಲಿ ನಾವು ಇರೋಣ ಅಂತ ಅನ್ಕೊಂಡು ಇವತ್ತು ಅವನು ಏನು ಅಲ್ಲಿ ಹೋಗ್ತಾ ಇದ್ದಾನೆ. ಅವನು ಅಲ್ಲಿಂದ ಹೊರಟು ಚಾರೆಪ್ತನ ಊರ ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ, ಸರಿ ಇವಳೇ ಇರಬೇಕು, ಅವಳು ಏನ್ ಮಾಡ್ತಾ ಇದ್ದಾಳೆ? ಸೌದೆಯನ್ನು ಕೂಡಿಸ್ತಾ ಇದ್ದಾಳೆ. ಕೂಗಿ, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಅವನು ಏನ್ ಕೇಳ್ತಾನೆ? ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತಂದುಕೊಂಡು ಬಾ ಎಂದು ಹೇಳಿದನು. ಆಕೆ ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ. ಅವನು ನೀರು ಕೇಳಿದಾಗ ಖುಷಿಯಾಗಿ ಹೋದವಳು ತುಂಡು ರೊಟ್ಟಿಯನ್ನು ಕೇಳಿದ ಮೇಲೆ ಅವಳು ಒಂದು ಉತ್ತರ ಕೊಡ್ತಾಳೆ. ಹೇಳಿ. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನು ಇರುವುದಿಲ್ಲ. ಶಾಕ್ ಆಗಿದನು ಎಲಿಯನು ಇಲ್ಲಿ. ಅಯ್ಯೋ, ನಾವು ಇಲ್ಲಿ ಬಂದ್ರೆ ಚೆನ್ನಾಗಿ ಊಟ ಮಾಡಿ ಇಲ್ಲೇ ಇರೋಣ ಎಂದು ನಾವು ಯೋಚನೆ ಮಾಡಿದರೆ ಇವಳೇ ಬರಕಾಲದಲ್ಲಿ ಇದ್ದಾಳೆ. ಏನಿದೆ ಇವಳ ಕೈಯಲ್ಲಿ? ಒಂದು ಹಿಡಿ ಹಿಟ್ಟು, ಆಮೇಲೆ ಸ್ವಲ್ಪ ಎಣ್ಣೆ. ದೇವರೇ, ಇದೇನು ಪರಿಸ್ಥಿತಿ? ಅಲ್ಲಿ ಒಳ್ಳೆಯ ರೊಟ್ಟಿ ಮಾಂಸ ಎಲ್ಲ ಕೊಟ್ಟಿರಲಿಲ್ಲ, ಇಲ್ಲಿ ನಮಗೆ ಏನು ಸಿಗ್ತಾ ಇಲ್ಲ, ಇದು ಪಲ್ಯ ಕೂಡ ಸಿಗಲ್ಲ ಅಂತ ಅನ್ಕೊಂಡು ಅವನು ಪ್ರಾರ್ಥನೆ ಮಾಡ್ತಾನೆ. ಆವಾಗ ದೇವರು ಅವನ ಬಾಯಲ್ಲಿ ಒಂದು ಮಾತನ್ನು ಇಡುತ್ತಾರೆ. ಆ ಮಾತನ್ನು, ಆ ವಾಕ್ಯವನ್ನು, ಆ ವಾಗ್ದಾನವನ್ನು ಇವತ್ತು ಆಕೆಗೆ ಅವನು ತಿಳಿಸ್ತಾನೆ. ಅದೇನು ಅಂತ ನಾವು ಓದೋಣ. ಈಗ 2 ಕಟ್ಟಿಗೆಗಳನ್ನು ಹೆಕ್ಕಿ ನನಗೋಸ್ಕರ ನನ್ನ ಮಗನಿಗೋಸ್ಕರ ರೊಟ್ಟಿ ಮಾಡುತ್ತೇನೆ, ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ಅವಳು ಪರಿಸ್ಥಿತಿಯನ್ನು ಹೇಳ್ತಾರೆ. ಇರುವುದು ಅದು ಲಾಸ್ಟ್ ಕೊನೆ ಊಟ. ಇದನ್ನು ನಾವು ಮಾಡಿ ಊಟ, ನಾನು ಅಡಿಗೆ ಮಾಡಿ ತಿಂದ ಮೇಲೆ ನಾವು ಇಬ್ಬರು ಸಾಯಬೇಕು. ನಮ್ಮ ಮನೆಯಲ್ಲಿ ಇರುವ ಕೊನೆ ಊಟ ಇದು ಅಷ್ಟೇ. ಇದನ್ನು ನೀನು ಕೇಳ್ತೀಯಲ್ಲ ಎಂದು ಅವಳ ಪರಿಸ್ಥಿತಿಯನ್ನು ಹೇಳ್ತಾರೆ. ನಮ್ಮ ಪರಿಸ್ಥಿತಿ ಅಷ್ಟೇ, ಇಲ್ಲಿಯೂ ಬರಕಲ್ಲ, ಇಲ್ಲಿ ಯಾಕೆ ನೀನು ಬಂದೇಪ್ಪ? ಆ ರೀತಿಯಲ್ಲಿ ಆಯ್ತು. ಇಲ್ಲಿರುವ ಕೊನೆ ಊಟ, ನಾವು ಇದನ್ನು ತಿಂದುಬಿಟ್ಟು ಸಾಯ್ಬೇಕು, ನಮಗೆ ಬೇರೆ ಏನು ಇಲ್ಲ ಎಂದು ಅವಳು ತಿಳಿಸ್ತಾಳೆ. ಆವಾಗ ದೇವರ ಮಾತನ್ನು, ದೇವರು ಅವನ ಮನಸ್ಸಲ್ಲಿ ಕೊಟ್ಟ ಆ ಮಾತನ್ನು ಇವತ್ತು ಅವಳಿಗೆ ಅವನು ತಿಳಿಸ್ತಾನೆ. ಆ ಮಾತು ಏನಂತ ನಾವು ನೋಡೋಣ. ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಹಲ್ಲೆಲೂಯಾ. ಇಲ್ಲಿ ನೀವು ವಾಕ್ಯ ಭಾಗವನ್ನು ನೀವು ನೋಡುವಾಗ ಮೊದಲನೇದಾಗಿ ಆ ಪರಿಸ್ಥಿತಿಯನ್ನು ನಾವು ನೋಡೋಣ. ಸಾವಿನ ಪರಿಸ್ಥಿತಿ, ಇದೇ ಲಾಸ್ಟ್ ಊಟ. ಆಮೇಲೆ ಅವಳ ಜೀವನ, ಅವ್ರು ಮಾತ್ರ ಅಲ್ಲ, ಅವ್ರ ಮಗನೂ ಇರಲ್ಲ. ಹೆಂಗೆ ಆಮೇಲೆ ಊಟ ಸಿಕ್ಕಲ್ಲೋ ಹಂಗೆ ಸಾಯಬೇಕು.
ಈ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ನೀನು ಬಂದು ನನಗೆ ಊಟ ಕೊಡೋದನ್ನು ಕೇಳ್ತೀಯಲ್ಲ ಎಂದು ಅವಳ ಪರಿಸ್ಥಿತಿಯನ್ನು ತಿಳಿಸ್ತಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ದೇವರ ಪ್ರವಾದಿಯ ಮೂಲಕ ದೇವರು ಕೊಟ್ಟಂತ ವಾಗ್ದಾನವನ್ನು ನೀವು ನೋಡುತ್ತೇವೆ. ಏನು ವಾಗ್ದಾನ ಕೊಟ್ಟಿದ್ದಾರೆ? ಹೆದರಬೇಡ. ಹಲ್ಲೆಲೂಯ. ಯೇಸು ಕರ್ತನು ಕೂಡ ಯಾವಾಗಲೂ ನಾವು ಕಷ್ಟದಲ್ಲಿ ಇರುವಾಗ, ಶಿಷ್ಯರು ಕಷ್ಟದಲ್ಲಿ ಇರುವಾಗಲ್ಲ ಅವರು ಹೇಳಿದಂತ ಒಂದು ಮಾತೇನೆಂದರೆ ಹೆದರಬೇಡ. ಹಲ್ಲೆಲೂಯ. ಪರಿಸ್ಥಿತಿಗಳು ನೋಡುವಾಗ ನಮಗೆ ಭಯ ಬರುತ್ತೆ. ಭಯ ಬಂದು ನಾವು ನಂಬಿಕೆಯನ್ನು ಕಳ್ಕೊಂಡು ಅಯ್ಯೋ ಎಲ್ಲ ಮುಗಿದೋಯ್ತು ಎಂದು ನಾವು ಕೂತಿರುವೆವು. ಅದಕ್ಕೆ ಮೊದಲನೇದಾಗಿ ದೇವರು ಆ ವಾಗ್ದಾನದಲ್ಲಿ ಹೇಳ್ತಾರೆ, ಹೆದರಬೇಡ. ನಮ್ಮನ್ನು ಕೂಡ ನೋಡಿ, ಕಷ್ಟದ ಪರಿಸ್ಥಿತಿಯಲ್ಲಿ ಇರುವ ನಮ್ಮನ್ನು ಕೂಡ ದೇವರು ನೋಡಿ ಹೇಳುವ ಮೊದಲನೇ ಮಾತೇನು? ಹೆದರಬೇಡಿರಿ. ಹಲ್ಲೆಲೂಯ. ನಾನು ಇದ್ದೇನೆ ಎಂದು ಅರ್ಥ. ಹಲ್ಲೆಲೂಯ. ಹೆದರಬೇಡಿ ಅಂದ್ರೆ ಏನರ್ಥ? ನಾನು ಇದ್ದೇನೆ, ಜೀವಿಸ್ತಾ ಇರುವ ದೇವರು ನಾನು ಇದ್ದೇನೆ ಎಂದು ಅರ್ಥ. ನೀನು ಹೇಳಿದಂತೆ ಮಾಡು, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ಇಸ್ರೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಿಕೆಯಲ್ಲಿ ಇರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿ ಇರುವ ಎಣ್ಣೆ ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ. ದೇವರು ಹೇಳುತ್ತಾರೆ. ಹಲ್ಲೆಲೂಯ. ಇಲ್ಲಿ ವಾಗ್ದಾನವನ್ನು ಕೊಡುವರು ಯಾರು? ದೇವರು. ಅವರು ನಂಬಿಕಸ್ಥರಾಗಿರುವ ದೇವರು. ಹಲ್ಲೆಲೂಯ. ಅವರು ವಾಗ್ದಾನವನ್ನು ಮಾತ್ರ ಕೊಡುವರಲ್ಲ, ಅದನ್ನು ಪೂರೈಸುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಒಂದು ವಿಷಯವನ್ನು ನಾನು ಹೇಳಲು ಬಯಸ್ತೇನೆ. ಇಸ್ರೇಲ್ ಜನರ ಮಧ್ಯದಲ್ಲಿ ಎಷ್ಟೋ ವಿಧವರಿದ್ದರು. ಅವರ ಬಳಿಗೆ ಯಾಕೆ ಎಲಿಯನನ್ನು ದೇವರು ಕಳುಹಿಸಲಿಲ್ಲ ಅಂತ ನೋಡಿದರೆ, ಯೇಸು ಕರ್ತನು ಹೇಳಿದ ಮಾತು, ಅವರಲ್ಲಿ ನಂಬಿಕೆ ಇಲ್ಲ, ವಿಶ್ವಾಸವನ್ನು ಕಳಕೊಂಡಿದ್ದಾರೆ, ಅವರು ದೇವರಿಗೆ ದ್ರೋಹಿಗಳಾದರು. ಆದ್ದರಿಂದ ಇವತ್ತು ದೇವರು, ನೀವು ನೋಡಿದರೆ ವಿಲ್ಲನ್ ಟೆರಿಟರಿ ಇದು. ಶೀದೋನ್ ದೇಶದಿಂದಲೇ ಬಂದವಳು ಯೆಜೆಬೇಲಳು. ದೇವರು ಎಲಿಯನನ್ನು ಎಲ್ಲಿ ಕಳುಹಿಸ್ತಾರೆ? ಯೆಜೆಬೇಲನ್ನ ಆ ದೇಶಕ್ಕೆ ಕಳುಹಿಸಿ ಅಲ್ಲಿ ಇರುವ ಸಾರೆಪ್ತ ಊರಲ್ಲಿ ಇರುವ ವಿಧವೆಗೆ, ಅವಳು ಯಹೂದಿಯಳ ಅಲ್ಲ, ಅದು ಇಸ್ರೇಲ್ ಜನರಲ್ಲಿ ಹುಟ್ಟಿದವಳು ಅಲ್ಲ, ಈ ಅನ್ಯ ಜನಾಂಗದವರಲ್ಲಿ ಹುಟ್ಟಿದ ಈ ವಿಧವೆ, ಅವಳಿಗೆ ದೇವರು ಸಹಾಯ ಮಾಡುವುದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಈ ಕಾಲದಲ್ಲಿ ಕೂಡ ನಾವು ನೋಡಿದರೆ ಕ್ರೈಸ್ತರಿಗೂ ದೇವರ ಮೇಲೆ ನಂಬಿಕೆ ಇದೆಯಾ? ಬಹಳ ಕಡಿಮೆ ನಂಬಿಕೆ. ಹೆಚ್ಚು ಜನರು ಇವತ್ತು ನಂಬಿಕೆಯನ್ನು ಕಳ್ಕೊಂಡವರಾಗಿ, ವಿಶ್ವಾಸವನ್ನು ಕಳ್ಕೊಂಡವರಾಗಿ ಅವರ ಸ್ವಂತ ದಾರಿಗಳಲ್ಲಿ ಬದುಕುವುದನ್ನು ಈ ಕಾಲದಲ್ಲಿ ನಾವು ನೋಡುತ್ತೇವೆ. ಸ್ವಂತ ದಾರಿಗಳು. ಕ್ರಿಶ್ಚಿಯಾನಿಟಿ ಇವತ್ತು ಅವರವರ ಇಷ್ಟ ಪ್ರಕಾರ, ದೇವರು ಹೇಳುವ ಹಾಗೆ ಅಲ್ಲ, ಅವರವರ ಇಷ್ಟ ಪ್ರಕಾರ ಅವರವರಿಗೆ ಬೇಕಾದಿರುವ ಪಾಸ್ಟರ್ಗಳು, ಬೇಕಾದಿರುವ ಸಭೆಗಳು, ಬೇಕಾದಿರುವ ವಾಕ್ಯ ಭಾಗ, ಬೇಕಾದಿರುವ ಸಂದೇಶಗಳನ್ನು ಆರಿಸಿಕೊಂಡು ಅವರವರ ಇಷ್ಟ ಪ್ರಕಾರ ಬದುಕುವ ಒಂದು ಕಾಲದಲ್ಲಿ ನಾವು ಬಂದಿದ್ದೇವೆ. ಇದೆಲ್ಲ ಸರಿನಾ ತಪ್ಪ ಅಂತ ಹೇಳಿ ಮಿಕ್ಸ್ ಆಯಿತು ಎಲ್ಲ. ಆ ರೀತಿಯಲ್ಲಿ ಆರಾಧನೆಗಳು ನಡೀತಾ ಇರುವುದನ್ನು ನಾವು ನೋಡ್ತೇವೆ. ಸತ್ಯ ವಾಕ್ಯವು ಸರಿಯಾಗಿ ಎಲ್ಲ ಕಡೆಯೂ ಜನರು ಅದನ್ನು ಪ್ರಸಂಗಿಸ್ತಾರೆ ಅಂತ ನೋಡಿದರೆ, ಕೆಲವು ವಾಕ್ಯಗಳು ಕೇಳುವಾಗ ನಮಗೆ ಭಯ ಬರುತ್ತೆ, ಹಿಂಗೆಲ್ಲ ದೇವರು ಹೇಳಿದ್ರ ಅಂತ. ಆ ರೀತಿಯಲ್ಲಿ ಎಲ್ಲ ಒಂದು ಫೇಕ್ ಕ್ರಿಶ್ಚಿಯಾನಿಟಿ, ಒಂದು ಫೇಕ್ ರಿಲಿಜಿಯಸಿಟಿ ಇರುವ ಕಾಲದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಹಾಗೆ ಇರುವಾಗ ನೋಡಿರಿ, ಹೆಚ್ಚಾಗಿ ಅನ್ಯ ಜನರು ದೇವರನ್ನು ನಂಬಿ ಹುಡುಕಿ ಬರುವುದನ್ನು ಈ ಕಾಲದಲ್ಲಿ ನಾವು ನೋಡುತ್ತೇವೆ. ನಾವು ಕ್ರೈಸ್ತಿಯರಿಗೆ ಪ್ರಸಂಗ ಮಾಡಿ ಮಾಡಿ ನಾನೇ ಹೇಳ್ತೇನೆ, ಸಾಕಾಯ್ತು ಅಂತ ನಾನು ಕೆಲವು ಸಾರಿ ಯೋಚನೆ ಮಾಡಿದೆ. ಇವ್ರನ್ನು ತಿತ್ತಿ ಸಾಕಾಯ್ತಪ್ಪ ಅಂತ. ಕಷ್ಟ. ಬಂಡೆಯಿಂದ ನೀರು ಬರುವ ಹಾಗೆ ಬಂಡೆಯಿಂದ ನೀರು ತರೋಕ್ಕಾಗುತ್ತಾ? ಆ ರೀತಿಯಲ್ಲಿ ನಡೀತಾ ಇದೆ. ನಮ್ಮಲ್ಲಿ ಪರಿವರ್ತನೆಗಳು ಬರುವುದು, ಬದಲಾವಣೆ ಬರುವುದು, ಎಷ್ಟು ದೊಡ್ಡವರಾದರೂ ಕೂಡ ಮೆಚುರಿಟಿ ಇಲ್ಲದೆ ನಡೆದುಕೊಳ್ಳುವುದನ್ನು ನಾನು ಎಷ್ಟೋ ಸಾರಿ ನೋಡಿದೆ. ಕಾರಣ ಹೇಳಿದರೆ ಅವರು ಬೆಳೀತಾ ಇಲ್ಲ, ಬೆಳವಣಿಗೆ ಇಲ್ಲ, ಪರಿವರ್ತನೆ ಇಲ್ಲ. ದೇವರ ಹಾಗೆ ನೂತನ ಸೃಷ್ಟಿಯಾಗಿ ನಾವು ಪೂರ್ಣ ಹೊಂದಬೇಕಾದರೆ ನಾವು ಬೆಳೆಯಬೇಕು. ಪ್ರಾರ್ಥನೆಯಲ್ಲಿಯೂ ವಾಕ್ಯವನ್ನು ಓದುವವರು ನೂತನ ಸೃಷ್ಟಿಯಾಗಿ ಕ್ರಿಯೆಗಳಲ್ಲಿ, ಸ್ವಭಾವಗಳಲ್ಲಿ ಬದಲಾಗಬೇಕು. ಅದೇ ಬೆಳವಣಿಗೆ. ಫಲ ಇಲ್ಲದ ಮರ. ಹಾಗೆ ಇರುವಾಗ ದೇವರು ಅನ್ಯ ಜನರ ಬಳಿಗೆ ಕೈಯನ್ನು ಚಾಚುವುದಕ್ಕೆ ಪ್ರಾರಂಭಿಸಿಬಿಟ್ಟರು. ಹಲ್ಲೆಲೂಯಾ. ಹೆಚ್ಚಾದ ಅನ್ಯ ಜನರು, ಯಾರಿಗೆ ಯೇಸು ಕರ್ತನು ಗೊತ್ತಿಲ್ಲವೋ ಅವರು ಇವತ್ತು ಹೆಚ್ಚಾಗಿ ಸಭೆ ಒಳಗಡೆ ಬರುವ ಕಾಲವಾಯಿತು. ಇಲ್ಲಿ ಕೂಡ ನೀವು ನೋಡಿದರೆ, ನೀವು
ಒಂದು ವೇಳೆ ದೇವರು ಎಲಿಯನನ್ನು ಇಸ್ರೇಲ್ ಜನರ ಮಧ್ಯದಲ್ಲಿ ಕಳುಹಿಸಿಬಿಟ್ರೆ ಖಂಡಿತವಾಗಿ ಯಾರು ನಂಬಿಕೆ ಇಟ್ಟಿರಲಿಲ್ಲ. ಇಲ್ಲಿ ದೇವರ ಮಾತನ್ನು ಅವಳಿಗೆ ತಿಳಿಸುವಾಗ ಅವಳು ಏನು ಮಾಡಿದಳು ನೋಡಿದ್ರೆ, ಅವಳು ಏನು ಮಾಡಿದಳು? 15ನೇ ವಾಕ್ಯ ಓದಿರಿ. ಆಕೆ ಹೋಗಿ ಅವನು ಪ್ರವಾದಿಯಾದ ಎಲಿಯನು ಹೇಳಿದಂತೆ ಮಾಡಿದಳು. ಹಲ್ಲೆಲೂಯಾ. ಅದನ್ನ ನಾವು ಹೇಳಿದ್ದೇವೆ, ಅವಳು ದೇವರಿಗೆ ವಿಧೇಯತೆಯನ್ನು, ಮಾತಿಗೆ ವಿಧೇಯತೆಯನ್ನು ತೋರಿಸಲು ನೋಡ್ತೇವೆ. ನೆಕ್ಸ್ಟ್, ಅವಳು ನಂಬಿದಳು ಮತ್ತು ಪಾಲಿಸಿದಳು. ನಂಬಿ ವಿಧೇಯಳಾದಳು ಎಂದು ಹೇಳಬೇಕು. ಹಲ್ಲೆಲೂಯಾ. ನಂಬಿ ವಿಧೇಯಳಾದಳು. ನಂಬಿಕೆ ಇಡುವುದು ಸಾಕು ಎಂದು ನಾವು ಹೇಳ್ತೇವೆ, ಇಲ್ಲ, ಅದು ಸಾಲದು. ನಂಬಿಕೆಯ ಫಲವಾಗಿರುವುದೇನು? ವಿಧೇಯತೆ. ಹಲ್ಲೆಲೂಯಾ. ಅದು ನಮ್ಮ ಕ್ರಿಯೆಗಳಲ್ಲಿ, ಅದು ಕಾರ್ಯ ರೂಪದಲ್ಲಿ ಅದು ಬರಬೇಕು. ಹೌದು, ನಾನು ನಂಬುತ್ತೇನೆ ಅಂತ ಹೇಳಿ ಕೂತ್ಕೊಂಡಿರುವುದಲ್ಲ, ಆಮೇಲೆ ನಾವು ಹೆಜ್ಜೆಯನ್ನು ಇಡಬೇಕು. ಹಲ್ಲೆಲೂಯಾ. ಯೇಸು ಕರ್ತನು ನೀರಿನ ಮೇಲೆ ನಡೆದು ಬರುವಾಗ ಹಡಗು ಒಳಗಡೆ ಇರುವ ಪೇತ್ರನನ್ನು ನೋಡಿ, ಇದು ನೀವಾಗಿದ್ದರೆ, ಅಯ್ಯನೇ ನೀವಾಗಿದ್ದರೆ ನಾನು ನಿಮ್ಮ ಹಾಗೆ ನೀರಿನ ಮೇಲೆ ನಡೆಯಬೇಕು ಎಂದು ಅವನು ಕೇಳಿದ್ರು. ಅದಕ್ಕೆ ಯೇಸು ಕರ್ತನು ಹೇಳಿದರು, ಬಾ, ನಂಬುತ್ತೇನೆ. ಹೌದು, ನೀನು ನಂಬುತ್ತೆ, ನಾನು ಹಡಗು ಒಳಗಡೆ ನಿಲ್ತಾ ಇರುವೇನು, ನೀವು ನನ್ನನ್ನು ಎತ್ತಿ ಏನ್ ಮಾಡಬೇಕು? ನೀರಿನ ಮೇಲೆ ಇಟ್ಟು ಒಂದೊಂದು ಹೆಜ್ಜೆಯನ್ನು ಇಡೋದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿದರೆ ದೇವರ ಒಪ್ಪಲ್ಲ. ಹಲ್ಲೆಲೂಯಾ. ನಂಬಿಕೆ ಇದೆಯಾ? ಬಾ, ಹೊರಗಡೆ ನೀರ ಮೇಲೆ ಬಾ, ಕಾಲಾಕಿ ನಡೆ. ಅವನು ನಂಬಿ ವಿಧೇಯನಾದನು, ನೀರಿನ ಮೇಲೆ ನಡೆದನು. ಹಲ್ಲೆಲೂಯಾ. ಕ್ರಿಯೆಗಳಲ್ಲಿ ನಾವು ಕಿರಿಯಗಳಲ್ಲಿ ಅದನ್ನು ತೋರಿಸಬೇಕು. ನೀವು ನಂಬಿದರೆ ಊರಲ್ಲಿ ಹೋಗಿ ಒಬ್ಬೊಬ್ಬರ ಹತ್ತಿರ ಮಾತನಾಡಿ ಹಿಂಗೆ ಆಯ್ತು ಹಂಗೆ ಆಯ್ತು ಹೇಳೋಕ್ಕಿಂತ ಹೆಚ್ಚಾಗಿ ದೇವರ ಪಾದದಲ್ಲಿ ಸಮಯವನ್ನು ಕಳೆಯಬೇಕು. ದೇವರಿಗೆ ತಿಳಿಸಬೇಕು, ಪ್ರಾರ್ಥನೆಯಲ್ಲಿ ತಿಳಿಸಬೇಕು, ಆರಾಧಿಸಬೇಕು. ನೀವು ದೇವರಿಗಾಗಿ ದೇವರ ಕ್ರಿಯೆ ಮಾಡುವ ತನಕ ಕಾಯ್ತಾ ಇರಬೇಕು. ನೀವು ಸುಮ್ಮನೆ ಇರಿ. ಹೋದ ವಾರ ನಾವು ನೋಡಿದ್ದೇವೆ, ನೀವು ಸುಮ್ಮನೆ ಇರಿ. ಸುಮ್ಮನೆ ಇರಿ ಅಂದರೆ ನೀವು ನಂಬಿ ದೇವರ ಮೇಲೆ ನಂಬಿಕೆ ಇಟ್ಟು ದೇವರು ಮಾಡುವ ತನಕ ಅದರ ಪಾದದಲ್ಲಿ ಪ್ರಾರ್ಥನೆಯಲ್ಲಿ ಕಾಯ್ತಾ ಇರುವುದೇ ಸುಮ್ಮನೆ ಇರುವುದು. ಹಲ್ಲೆಲೂಯಾ. ನಾವಾಗಿ ಪ್ರಯತ್ನಿಸುವುದಲ್ಲ, ಪ್ರಯತ್ನಗಳನ್ನು ಮಾಡುವುದಲ್ಲ, ನಾವು ಪ್ರಾರ್ಥನೆಯಲ್ಲಿ ನಾವು ತಾಳ್ಮೆಯಿಂದ ನಂಬಿಕೆಯಿಂದ ಕಾಯ್ತಾ ಇರುವುದನ್ನು ತಿಳಿಸುವಂತದ್ದಾಗಿರುತ್ತೆ. ಹಲ್ಲೆಲೂಯಾ. ಇಲ್ಲಿ ನೀವು ನೋಡಿದರೆ ಅವಳು ದೇವರ ಮಾತು ಮೇಲೆ ನಂಬಿಕೆ ಇಟ್ಟು ಅವನು ಹೇಳಿದಂತೆ ಮಾಡಿದಳು. ದೇವರು ಹೇಳಿದಂತೆ ಮಾಡುವುದೇ ವಿಧೇಯತೆ. ಹಲ್ಲೆಲೂಯಾ. ದೇವರು ಹೇಳಿದಂತೆ ಮಾಡುವುದೇ ವಿಧೇಯತೆ. ಹಲ್ಲೆಲೂಯಾ. ಆದ್ದರಿಂದ ನಾವು ದೇವರ ಕಟ್ಟಳೆಗಳಿಗೆ ವಿಧೇಯರಾಗಿರಬೇಕಂದ್ರೆ ಏನು ಕಟ್ಟಳೆ ಹೇಳುತ್ತೋ ಅದನ್ನು ನಾವು ಹಿಂಬಾಲಿಸುವವರಾಗಿ ಇರಬೇಕು. ನೀವು ಪರಿಶುದ್ಧರಾಗಿ ಬದುಕಿರಿ ಎಂದು ಹೇಳಿದರೆ, ನಾನು ಪರಿಶುದ್ಧನು ಆದ್ರಿಂದ ನೀವು ಎಲ್ಲಾ ನಡವಳಿಕೆಯಲ್ಲಿಯೂ ಪರಿಶುದ್ಧರಾಗಿ ಇರಿ ಅಂತ ಹೇಳಬೇಕು. ಬಟ್ ಇದು ಮಾಡುವುದು ತಪ್ಪ, ಅದು ಮಾಡುವುದು ತಪ್ಪ ಅಂತ ಕೇಳೋದ್ರಿಂದ ಏನು ಮಾಡಿದ್ರೆ ದೇವರು ನಿಮ್ಮ ಜೊತೆಯಲ್ಲಿ ಇರಬಹುದು ಅದನ್ನು ನೀವು ಮಾಡಿರಿ. ಹಲ್ಲೆಲೂಯಾ. ನೀವು ಮಾಡುವ ಸಮಯದಲ್ಲಿ ದೇವರು ನಿಮ್ಮನ್ನು ಬಿಟ್ಟು ಅಗಲಿ ಹೋಗುವ ಪರಿಸ್ಥಿತಿ ಬಂದರೆ ಅದನ್ನು ನೀವು ಮಾಡಬೇಡಿರಿ. ಹಲ್ಲೆಲೂಯಾ. ಅದೇ ಕಟ್ಟಳೆಗಳನ್ನು ನೀವು ಹಿಂಬಾಲಿಸಿ ನಡೆಯಬೇಕು. ಇಲ್ಲಿ ಅವಳು ಕಟ್ಟಳೆಗಳನ್ನು ಹಿಂಬಾಲಿಸಿದಳು, ಅವನು ಕೇಳಿದಂತೆ ಮಾಡಿದಳು. ಇದು ಸತ್ಯವೇದ ಹೇಳ್ತದೆ. ಅವಳು ಮಾಡಿದಾಗ ಏನ್ ನಡೀತು? ಆಕೆಯು ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಹಲ್ಲೆಲೂಯಾ. ಆಕೆಯೇ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಹಲ್ಲೆಲೂಯಾ. ದೇವರು ಮಾತು ಕೊಟ್ರೆ ಆ ಮಾತನ್ನು ಪೂರೈಸುವ ದೇವರು ಅದ್ಭುತ ಕಾರ್ಯವನ್ನು ಮಾಡಿ ಶಾಮದ ಕೊನೆಯವರೆಗೂ ಆಹಾರವನ್ನು ಒದಗಿಸಿದನು. ದೇವರವರ ಜೀವವನ್ನು ಉಳಿಸಿದನು. ಹಲ್ಲೆಲೂಯಾ. ದೇವರ ಜೀವವನ್ನು ಉಳಿಸಿದನು. ಅವಳು ಹೇಳಿದರು, ನಾವಿಬ್ಬರು ಈ ಕೊನೆ ಊಟವನ್ನು ತಿಂದು ನಾವು ಸಾಯುವ ಪರಿಸ್ಥಿತಿಯಲ್ಲಿ ಇದ್ದೇವೆ, ನೀನೇನಂದ್ರೆ ನನ್ನ ಬಳಿಗೆ ಬಂದು ಊಟ ಕೇಳ್ತಾ ಇರಲ್ಲ. ಆವಾಗ ಅವರು ಹೇಳಿದ್ದಾರೆ, ದೇವರ ಮಾತಿದು, ಹೆದರಬೇಡ, ನೀನು ಅಡಿಗೆ ಮಾಡೋಕೆ ಮುಂಚೆ ನನಗೋಸ್ಕರ ಒಂದು ರೊಟ್ಟಿಯನ್ನು ರೆಡಿ ಮಾಡಿ ಅಡಿಗೆ ಮಾಡಿ ತಂದು ಕೊಡು. ಇಸ್ರೇಲ್ನ ದೇವರು ಹೇಳುತ್ತಾರೆ, ಈ ಬರಕಾಲ ಮುಗಿಯುವ ತನಕ ನಿನ್ನ ಮಡಿಕೆಯಲ್ಲಿ
ಹಿಟ್ಟು ಕಡಿಮೆ ಆಗೋದೇ ಇಲ್ಲ, ಮುಗಿಯಲ್ಲಿ ಎಣ್ಣೆಯು ತೀರಿ ಹೋಗುವುದಿಲ್ಲ ಎಂದು ಮಾತು ಕೊಟ್ಟರು. ಅಲ್ಲಿ ಬರಕಾಲದಲ್ಲಿ ಬಿತ್ತಿರುತ್ತಾರೆ ಯಾರು? ಇಸ್ರೇಲ್ ಜನರು. ಅಲ್ಲಿ ಇರುವ ದನ ಕುರಿಗಳಿಗೂ ಹುಲ್ಲು ಇಲ್ಲ, ಹುಲ್ಲುಗಾವಲು ಇಲ್ಲ, ಎಲ್ಲ ಒಣಗಿ ಹೋಯಿತು. ಬಟ್ ಇಲ್ಲಿ ದೇವರು ಅದ್ಭುತವನ್ನು ಮಾಡ್ತಾರೆ. ಯಾರಿಗೆ ದೇವರು ಅದ್ಭುತ ಮಾಡುವರು? ಯಾರು ನಂಬಿ ವಿಧೇಯರಾಗುತ್ತಾರೋ. ಹಲ್ಲೆಲೂಯಾ. ಯಾರು ನಂಬಿ ವಿಧೇಯರಾಗಿ ಇದ್ದಾರೋ ಅವರನ್ನೇ ದೇವರು ಆಶೀರ್ವದಿಸ್ತಾರೆ. ಅವರ ಜೀವನದಲ್ಲಿ ಅದ್ಭುತಗಳು ನಡೆಯುವುದು. ನಮಗೆ ಈ ಅದ್ಭುತ ಈ ಕಾರ್ಯಗಳೆಲ್ಲ ಕೇಳಿ ಕೇಳಿ ಅಭ್ಯಾಸ ಆಯಿತು. ಇಲ್ಲಿ ನಾವು ಸಾಕ್ಷಿಗಳನ್ನು ಹೇಳುವಾಗ ಕೆಲವೊಂದು ಕಾರ್ಯಗಳು ಸಾಮಾನ್ಯವಾಗಿ ತೋರಿ ಬರುತ್ತೆ. ಬಟ್ ಅವರಿಗೆ ಅದನ್ನು ಅನುಭವಿಸಿದ ಅವರಿಗೆ ಗೊತ್ತು ಅದು ಎಷ್ಟು ಪ್ರಾಮುಖ್ಯವಾದದ್ದು. ಒಂದು ವೇಳೆ ಈ ಅದ್ಭುತ ಅವರು ನಡೆಯದೆ ಇದ್ರೆ ಅವರು ಈ ನಂಬಿಕೆಯನ್ನು ಬಿಟ್ಟು ದೂರ ಹೋಗಿ ಇರುತ್ತಾರೆ. ದೇವರು ನಮಗೆ ಸಹಾಯ ಮಾಡುವುದೇ ಅಲ್ಲ ಎಂದು ಒಂದು ವೇಳೆ ದೂರ ಹೋಗಿ ಬಿಡುತ್ತಾರೆ. ವಿಶ್ವಾಸವನ್ನು ನಂಬಿಕೆಯನ್ನು ಬಿಟ್ಟು ದೇವರು ಅದ್ಭುತಗಳನ್ನು ಮಾಡುವುದರಿಂದಲೇ ಅವರ ಪ್ರೀತಿ ಎಷ್ಟು ಅಪಾರವಾದದೆಂದು ನಾವು ಸವಿದು ನೋಡಿ ದೇವರು ಒಳ್ಳೆಯವರನ್ನು ಸಾಕ್ಷಿ ಕೊಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೊಂದು ಅನುಭವಗಳು ಸಾಕ್ಷಿಯಾಗುತ್ತದೆ. ಒಂದೊಂದು ಅನುಭವಗಳಲ್ಲಿ ದೇವರು ಪ್ರೀತಿಯನ್ನು ನಮಗೆ ತೋರಿಸ್ತಾರೆ. ಹಲ್ಲೆಲೂಯಾ. ಅವ್ರು ಹೇಳಿದ್ರಲ್ಲ, ಒಂದು ಸಣ್ಣ ತಪ್ಪು ನಾನು ಮಾಡಿಬಿಟ್ಟೆ, ಅವ್ರು ಒಪ್ಕೊಂಡು ನಾನು ಅದನ್ನು ಹೇಳಲ್ಲ ಅಂತ ಅನ್ಕೊಂಡೆ. ಬಟ್ ನನ್ನ ಕಡೆಯಿಂದ ತಪ್ಪಾಯಿತು. ಬಟ್ ಆದರೂ ದೇವರು ನನ್ನನ್ನು ಕೈ ಬಿಟ್ಟಿರಲಿಲ್ಲ. ನಿಜ, ಯಾರು ಹಂಗೆ 100% ಪರಿಪೂರ್ಣ ಹೊಂದಿದವರು ಯಾರಲ್ಲ. ಏನಾದರೂ ತಪ್ಪಿ ಮಾಡಿಬಿಡುತ್ತೇವೆ. ಬಟ್ ಅಲ್ಲಿ ದೇವರು ನಮ್ಮನ್ನು ಬಹಳವಾಗಿ ಪನಿಷ್ಮೆಂಟ್ ಕೊಟ್ಬಿಟ್ರೆ ನಾವು ಎಲ್ಲಿ ಹೋಗ್ಬೋದು? ತಪ್ಪಾಯಿತು, ನನಗೆ ಸಹಾಯ ಮಾಡಿ ಎಂದು ನಾವು ಕರೆಯುವಾಗ ನಮ್ಮನ್ನು ಮರೆ ಮಾಡಿ ನಮ್ಮನ್ನು ಕಾಪಾಡುವ ದೇವರಿದ್ದಾರೆ. ಅಲ್ಲಿ ಆ ಮನ ತಿರುಗುವಿಕೆಯನ್ನು ನೋಡ್ತಾರೆ, ಆ ಪಶ್ಚಾತ್ತಾಪವನ್ನು ನೋಡ್ತಾರೆ. ಇನ್ನು ಮುಂದೆ ನಾನು ಮಾಡಲ್ಲ, ನನಗೆ ಸಹಾಯ ಮಾಡಿ ಹಾಗೆ ಹೇಳುವಾಗ ಖಂಡಿತವಾಗಿ ದೇವರು ಏನ್ ಮಾಡ್ತಾರೆ? ಸಹಾಯ ಮಾಡುವ ಪ್ರೀತಿ ಸ್ವರೂಪಿ. ಹಲ್ಲೆಲೂಯಾ. ನಮ್ಮ ಮಕ್ಕಳು ಏನಾದರೂ ತಪ್ಪು ಮಾಡಿಬಿಟ್ರೆ ಅವ್ರನ್ನ ಹೊಡೆದು ಸಾಯಿಸ್ಬಿಡ್ತೇವ? ಇಲ್ಲ. ಏನಾದರೂ ಒಂದು ಸಣ್ಣದಾಗಿ ಏನಾದರೂ ಏಟ್ ಕೊಟ್ಟು ಬೈದು ಅವ್ರನ್ನ ಏನು ಮಾಡ್ತೇವೆ? ಸರಿಪಡಿಸ್ತೇವೆ, ಅಡ್ವೈಸ್ ಕೊಟ್ಟು ಹೆಂಗೆ ಯಾವ್ದು ಸರಿಯಾಗಲಿ. ನಮ್ಮ ಮಕ್ಕಳು ತಾನು ನಾಳೆಗೆ ಬೆಳೆಯುವಾಗ ಅವರು ನಮ್ಮ ಹೆಸರನ್ನು ಅವ್ರು ಕಾಪಾಡಬೇಕು. ಅವರನ್ನು ನಾವು ನಾಶ ಮಾಡುವುದಿಲ್ಲ, ಅವ್ರಿಗೆ ಅವಕಾಶಗಳನ್ನು ಕೊಡುತ್ತೇವೆ. ಆ ಅವಕಾಶಗಳು ಕೊಡುವುದನ್ನೇ ನಾವು ಕೃಪೆ ಎಂದು ಕರೆಯುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡಿದರೆ ದೇವರ ಮಾತಿಗೆ ಅವಳು ನಂಬಿ ಹೃದಯಳಾಗಿದೆ ಇದ್ದದರಿಂದ ಅವಳ ಜೀವನದಲ್ಲಿ ಅದ್ಭುತವನ್ನು ನೋಡಿದಳು. ನಾನು ಇದನ್ನು ಅದ್ಭುತವನ್ನು ಕರೆಯುವುದಿಲ್ಲ, ಅದು ದೇವರು ಅವಳಿಗೆ ತೋರಿಸಿದ ಪ್ರೀತಿ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಆ ಒಂದು ವೇಳೆ ಎಲಿಯನು ಅಲ್ಲಿ ಹೋಗದಿದ್ರೆ ಏನು ಆಗಿರುತ್ತದೆ ಹೇಳಿದ್ರಿ? ಅವರಿಬ್ಬರು ತೀರಿ ಹೋಗಿದ್ದರು, ಆ ಒಂದು ಪರಿಸ್ಥಿತಿಯಲ್ಲಿ ಹೋಗಿರ್ತಾರೆ. ಬಟ್ ಯೇಸು ದೇವರು ಅಲ್ಲಿ ಎಲಿಯನನ್ನು ಕಳುಹಿಸಿದ್ರಿಂದ ಅವ್ರ ಜೀವ ಅಲ್ಲಿ ಉಳಿಯಿತು. ಹಲ್ಲೆಲೂಯಾ. ಅಲ್ಲಿ ಮುಗಿದೋಯ್ತಾ ಕದ? ಇಲ್ಲ ರೀ, ಮುಂದೆ ಹೋದ್ರಿ. ಕೆಲವು ದಿನಗಳಾದ ನಂತರ ಮನೆ ಯಜಮಾನಿಯಾದ ಆ ಸ್ತ್ರೀಯ ಮಗನು ಅಸ್ವಸ್ಥನಾದನು. ಹುಡುಗನಿಗೆ ರೋಗವು ಹೆಚ್ಚಾದುದರಿಂದ ಉಸಿರಾಡುವುದು ನಿಂತು ಹೋಯಿತು. ಆಗ ಆ ಸ್ತ್ರೀಯು ಎಲಿಯನಿಗೆ, ದೇವರ ಮನುಷ್ಯನೇ, ನನ್ನ ಗೊಡವೆ ನಿನಗೇಕೆ? ನೀನು ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಮಗನನ್ನು ಸಾಯಿಸುವುದಕ್ಕೆ ಬಂದಿಯೋ ಎನ್ನಲು ಅವನು ಆಕೆಗೆ, ನಿನ್ನ ಮಗನನ್ನು ನನಗೆ ಕೊಡು ಎಂದು. ನಾವು ಕೂಡ ನಮ್ಮ ಜೀವನದಲ್ಲಿ ದೇವರು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾ ಇರಬೇಕು. ಏನಾದರೂ ತಪ್ಪಾಗಿ ಬಿಟ್ರೆ ನಾವು ದೇವ್ರನ್ನ ಏನು ಮಾಡಬೇಕು? ಬೈಯುವುದಕ್ಕೆ ಪ್ರಾರಂಭಿಸ್ಬಿಡೇವು. ಹಿಂಗೆ ನಾನು ಮಾಡಿಬಿಟ್ರಲ್ಲ, ನಾನು ಮಾಡಿದ ಪಾಪಗೆ ಇವತ್ತು ದಂಡನೆ ಸಿಕ್ಕಿತೋ? ದೇವರು ಈ 3.5 ವರ್ಷ ಕಾಲವು ನಿನಗೆ ಬೇಕಾದಿರುವ ಊಟವನ್ನು ಕೊಡ್ತೇನೆ, ನಿನಗೆ ಸಂರಕ್ಷಣೆಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹೇಳಿದವರು ಆಗಲಿ ಹೋಗಿ ಬಿಡ್ತಾರಾ? ಇಲ್ಲ, ಇವರನ್ನು ಉಳಿಸಿದವರು ಅವನು ಸಾಯಿಸ್ತಾರೆ, ಬದುಕಿಸುವರು ಸಾಯಿಸುವ ದೇವರ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾವು ದೇವರಿಗೆ ವಿರೋಧವಾಗಿ ಗುಣಗುಟ್ಟಬಾರದು. ಅವಳಿಗೆ ಮನ ನೋವಲ್ಲಿ ಮಾತನಾಡುತ್ತಾಳೆ, ಅದನ್ನು ಗುಣಗುಟ್ಟುವಿಕೆಯಾಗಿ ಅದು ಸತ್ಯವೇದ ಹೇಳ್ತಾ ಇಲ್ಲ. ನಾನು ಹೇಳ್ತೇನೆ, ಅವಳು ಮನ ನೋವಲ್ಲಿ ಮಾತನಾಡ್ತಾಳೆ. ಒಂದು ವೇಳೆ ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಮಗನನ್ನು ಸಾಯಿಸಿಬಿಟ್ರೋ, ಎಲಿಯನೇನು ಇದಕ್ಕೋಸ್ಕರ ಇಲ್ಲಿ ಬಂದೆ, ದೇವರ ಮನುಷ್ಯನ್ ತಾನೇ, ಏನಾದ್ರೂ ಸಹಾಯ ಮಾಡು, ಆ ರೀತಿಯಲ್ಲಿ ಅವಳು ಕೋರುತ್ತಾಳೆ. ಆಕೆಗೆ, ನಿನ್ನ ಮಗನನ್ನು ನನಗೆ ಕೊಡು ಎಂದು ಹೇಳಿ ಅವನನ್ನು ಆಕೆಯ ಉಡಲಿನಿಂದ ತೆಗೆದುಕೊಂಡು ತಾನು ವಾಸವಾಗಿದ್ದ ಮೇಲಿನ ಕೋಣೆಗೆ ಹೋಗಿ, ಹಾಗಾದರೆ ಎಲ್ಲಿ ಪ್ರವಾದಿ ವಾಸವಾಗಿರುವುದಕ್ಕೆ ಒಂದು ಸ್ಥಳವನ್ನು ಸಿದ್ಧಪಡಿಸಿಕೊಟ್ಟಿದ್ದಾಳೆ.
ಅವರು ಪರಿಶುದ್ಧ ಪ್ರವಾದಿ. ನೀವು ನೋಡಿದ್ರೆ ಎಲಿಯನು, ಎಲಿಷನು, ಯೋಸೆಫನು, ಯೋಹೋಸ್ವನು ಇವರೆಲ್ಲ ನೋಡಿದರೆ ಯೋಸೆಫನು ಪರಿಶುದ್ಧತೆಗೆ ಒಂದು ಮಾದರಿ. ಎಲಿಯನು, ಎಲಿಷನ ಬಗ್ಗೆ ನೀವು ನೋಡಬೇಕಾದರೆ ಅವರು ಸನ್ಯಾಸಿಗಳೇ, ಪ್ರವಾದಿಗಳಲ್ಲಿ ಸನ್ಯಾಸಿಗಳು. ಅಂದರೆ ಪರಿಶುದ್ಧ ಜೀವನವನ್ನು ಜೀವಿಸ್ತಾ ಬಂದವರೇ, ದೇವರ ಮಾತನ್ನು ಸ್ಪಷ್ಟವಾಗಿ ಜನರಿಗೆ ತಿಳಿಸಿದವರು. ಅದ್ಭುತ ಕಾರ್ಯಗಳು, ಮಹತ್ವ ಕಾರ್ಯಗಳು ಅವರ ಮುಖಾಂತರ ಹೆಚ್ಚಾಗಿ ದೇವರು ಮಾಡಿದ್ದನ್ನು ನಾವು ನೋಡುತ್ತೇವೆ. ಇರುವಾಗ ಆ ಒಂದು ಪ್ರವಾದಿಗೆ ಅವರು ಸ್ಥಳ ಕೊಡುವಾಗ ಅದು ದೇವರಿಗೆ ಸ್ಥಳ ಕೊಡುವಂಗೆ ಆಯಿತು. ಹಲ್ಲೆಲೂಯಾ. ದೇವರ ಪ್ರಸನ್ನತೆಯಲ್ಲಿ ಇರುತ್ತೆ. ಎಲಿಯನು ಪ್ರಾರ್ಥನೆವಾದಿ, ಅವನು ಪ್ರಾರ್ಥನೆಗಾರನು, ಹೆಚ್ಚಾಗಿ ಪ್ರಾರ್ಥನೆ ಮಾಡುವವನೇ. ಆದ್ದರಿಂದ ದೇವರ ಪ್ರಸನ್ನತೆಯಲ್ಲಿ ಇರುವ ಆ ಮನುಷ್ಯನು ಸನ್ನಿಧಿ ಸೇವೆ ಮಾಡುವವನು ಅಲ್ಲಿ ಇರುವಾಗ ದೇವರ ಪ್ರಸನ್ನತೆ ಆ ಮನೆಯಲ್ಲಿ ತುಂಬಿರುವುದು. ಹಲ್ಲೆಲೂಯಾ. ಅಲ್ಲಿ ದೇವರು ವಾಸವಾಗಿರುವರು. ಸುಮ್ಮನೆ ಅದ್ಭುತ ಕಾರ್ಯ ಅಂದ್ರೆ ಅದೇನೋ ಆಟೋಮೆಟಿಕ್ ಮಿಷಿನ್, ಅಕ್ಷಯ ಪಾತ್ರನ ಏನೋ ಹೇಳ್ತಾರಲ್ಲ, ಅದರಲ್ಲಿ ಹಿಂದೆ ಬರ್ತಾ ಇರುವುದು ಅಂತ. ಹಾಗೆ ಇಲ್ಲ, ಅಲ್ಲಿ ದೇವರು ಇದ್ದು ಪ್ರತಿನಿತ್ಯ ಅವರಿಗೆ ಒದಗಿಸಿ ಕೊಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ನಾನು ಯಾಕೆ ಇದನ್ನು ಹೇಳ್ತೇನೆ ಗೊತ್ತಾ? ದೇವರು ಆಹಾರವನ್ನು ದಿನ ದಿನ ಪ್ರತಿದಿನ ಕೊಡುವಂತವರಾಗಿ ಇರುತ್ತಾರೆ. ಇಸ್ರೇಲ್ ಜನರು ಐಗುಪ್ತ ದೇಶದಿಂದ ಹೊರಗಡೆ ಬಂದು ಅವರು ಮರುಭೂಮಿಯನ್ನು ಹಾದು ಹೋಗುವಾಗ ಅವರು ವಾಸವಾಗಿದ್ದರು, ಅವರು ಪ್ರಯಾಣದಲ್ಲಿ ಇದ್ದರು. ಪ್ರತಿ ಮುಂಚಾಣೆಯಲ್ಲಿ ಏನು ಬರುತ್ತೆ? ಆಕಾಶದಿಂದ ಮನ್ನಾ ಬರುತ್ತೆ. ಅದನ್ನು ಅವರು ಏನು ಮಾಡಬೇಕು? ಕಲೆಕ್ಟ್ ಮಾಡಿಕೊಳ್ಳಬೇಕು. ಅದು ಇನ್ನೊಂದು ದಿವಸ ಅದನ್ನು ಇಟ್ಟುಕೊಳ್ಳಬಾರದು. ಅದು ಏನಾಗಿ ಹೋಗುತ್ತೆ? ಕೆಟ್ಟೋಗಿ ಬಿಡುತ್ತೆ. ಯಾಕಂದ್ರೆ ಪ್ರತಿನಿತ್ಯ ದೇವರ ಮೇಲೆ ನಂಬಿಕೆ ಇಟ್ಟು ದೇವರನ್ನ ಆಧಾರ ಮಾಡಿಕೊಂಡು ಅವ್ರನ್ನ ಹಿಂಬಾಲಿಸಬೇಕು. ದಿನ ಆಹಾರ ಕೊಡುವವನು ನಾನೇ ಎಂದು ತೋರಿಸುವುದಕ್ಕಾಗಿ ದೇವರು ಏನ್ ಮಾಡಿದರು? ಎವ್ರಿ ಡೇ ಅವರನ್ನು ಪೋಷಿಸ್ತಾ ಬಂದರು. ಆಮೇಲೆ ವಿಶ್ರಾಂತಿ ದಿವಸ ಬರೋಕೆ ಮುಂಚೆ ದೇವರು ಏನು ಮಾಡ್ತಾರೆ? 2 ದಿವಸಕ್ಕೆ ಬೇಕಾಗಿರುವ ಆಹಾರವನ್ನು ದೇವರವರಿಗೆ ಸಪ್ಲೈ ಮಾಡಿದರು. ಹಲ್ಲೆಲೂಯಾ. ಯಾಕೆಂದ್ರೆ ವಿಶ್ರಾಂತಿ ದಿವಸದಲ್ಲಿ ಯಾವ್ದು ಕೆಲಸಕ್ಕೂ ಹೋಗಬಾರದು. ಅದು 2 ದಿವಸ ಅವರು ಇಟ್ಕೊಳ್ಳುವಾಗ ಅದು ಕೆಟ್ಟು ಹೋಗಲ್ವಾ? ಅದನ್ನು ದೇವರು ಸಂರಕ್ಷಿಸಿದರು. ಏನು ತೋರಿಸ್ತಾರೆ? ದಿನ ದಿನ ಆಹಾರವನ್ನು ನಿಮ್ಮ ಕೈಯಲ್ಲಿ ಸಿಕ್ಕುವ ಒಂದು ಚಾಕ್ಲೇಟ್ ಕೂಡ ನೀವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಹಲ್ಲೆಲೂಯಾ. ಕೈಯಲ್ಲಿ ಒಂದು ಚಾಕ್ಲೇಟ್ ಬಂದ್ರು ಕೂಡ ನಾನು ಸ್ಯಾಮ್ ದಿವಸ ಹೇಳ್ಬಿಡ್ತೇನೆ, ಥ್ಯಾಂಕ್ ಯು ಜೀಸಸ್ ಅಂತ ಹೇಳಿ. ಹಲ್ಲೆಲೂಯಾ. ಪಿನ್ನೋ ಕಾರೋ ಏನು ಸಿಕ್ಕಿದ್ರು ನಾವು ದೇವರಿಗೆ ಸ್ತೋತ್ರ, ಉಪಕಾರ ಸ್ತುತಿಯನ್ನು ನಾವು ಮಾಡಬೇಕು. ಯಾಕಂದ್ರೆ ಕೊಡುವವರು ದೇವರೇ. ಮನುಷ್ಯನ ಮರೆತು ಬಿಡ್ತಾನೆ. ವಿಶ್ರಾಂತಿ ದಿವಸದಲ್ಲಿ ಕೆಲಸ, ಈ ಕಾಲದಲ್ಲೆಲ್ಲ ಸಂಡೇಲಿ ಕೆಲಸಕ್ಕೆ ಹೋಗುತ್ತಾರೆ. ಸಂಡೇಲಿ ಆಫೀಸನ್ನು ಓಪನ್ ಮಾಡಿ ಇಟ್ಟಿರ್ತಾರೆ, ಸಂಡೇ ಕೆಲಸ ಹೋಗ್ತಾರೆ. ನಾನು ಅದೆಲ್ಲ ನೋ ಹೇಳಿ, ಯಾರಾದ್ರೂ ಪರ್ಮಿಷನ್ ಕೇಳಿದ್ರೆ ನಿನಗೂ ದೇವ್ರಿಗಾಯ್ತು, ನಾನೆಲ್ಲ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿಬಿಡ್ತೇನೆ. ಯಾಕಂದ್ರೆ ಸಂಡೇ 6 ದಿವಸ ಕೆಲಸ ಮಾಡುವವರಿಗೆ ಸಂಡೇ ದೇವರ ಪಾತ್ರದಲ್ಲಿ ಕೃತಜ್ಞತೆ ಹೃದಯವುಳ್ಳವರಾಗಿ ಉಪಕಾರ ಸ್ತುತಿಗಳನ್ನು ಮಾಡಿ ದೇವರ ಪಾತ್ರದಲ್ಲಿ ಬಲವನ್ನು ಹೊಂದಿಕೊಂಡು ಇನ್ನೊಂದು ವಾರವನ್ನು ನೋಡುವ ದಿವಸ ಅದು. ಫಿಸಿಕಲ್ ಆಗಿ ಸೈಂಟಿಫಿಕ್ ಆಗಿ ಕೂಡ 6 ದಿವಸ ಕೆಲಸ ಮಾಡೋಕೆ 7ನೇ ದಿವಸ ರೆಸ್ಟ್ ಡೇ. ಫಿಸಿಕಲ್ ಆಗಿ ರೆಸ್ಟ್ ಕೊಡಬೇಕು. ಹಾಗೆ ಇರುವಾಗ ದಿವಸದಲ್ಲಿ ದೇವರ ಪಾತ್ರದಲ್ಲಿ ಬಂದು ನಾವು ಕೃತಜ್ಞತೆ ಉಳ್ಳವರಾಗಿ ಉಪಕಾರ ಸ್ತುತಿಗಳನ್ನು ಮಾಡದೆ ಹೋದರೆ ಮನುಷ್ಯನು ನಾನೇ ಬದುಕುತ್ತೇನೆ, ಪ್ರಾರ್ಥನೆ ಇಲ್ಲದೆ ಬದುಕಬಹುದು, ಚರ್ಚ್ ಹೋಗೋದೇ ಇರಬಹುದು, ನಮಗೆ ಏನು ಆಗಲ್ಲ ಹೇಳ್ತಾರೆ. ನಾನು ಹೇಳ್ತೇನೆ, ಕೆಲಸಕ್ಕೆ ಹೋಗೋದಿಗೆ ಬಲ, ಶಕ್ತಿ, ಆರೋಗ್ಯವನ್ನು ಕೊಟ್ಟವರು ಯಾರು? ನಿಮಗೆ ಕೆಲಸವನ್ನು ಕೊಟ್ಟವರು ಯಾರು? ನಿಮಗೆ ಸಂಬಳವನ್ನು ಕೊಡುವುದು ಯಾರು? ಮನುಷ್ಯರಲ್ಲ. 1 ದಿವಸ ಇಲ್ಲ 1 ವಾರ ನಮಗೆ ಆರೋಗ್ಯ ಕೊರತೆಯಾಗಿ ಮಲಗಿಬಿಟ್ರೆ ನಮ್ಮ ಕಂಪೆನಿ ನಮಗೆ ಸಹಾಯ ಮಾಡಲ್ಲ, ನಮ್ಮನ್ನು ಬೈಯೋದಕ್ಕೆ ಪ್ರಾರಂಭಿಸುವರು. 1 ತಿಂಗಳಲ್ಲಿ 8-7 ಲೀವ್ ತಗೊಳ್ಳಿರಿ, ನೀವು ಕೆಲಸ ಬಿಟ್ಟು ನಿಂತ್ಕೊಳ್ಳಿರಿ, ಬರಬೇಡ್ರಿ, ಇಲ್ಲ ಸಂಬಳ ಕೊಳ್ಳೆಂದು ನಮ್ಮನ್ನು ಬೈಯೋದಕ್ಕೆ ಪ್ರಾರಂಭಿಸ್ತಾರೆ. ನಾನು ಹೇಳ್ತೇನೆ, ನೀವು ದೇವರಿಗೆ ಕೊಡಬೇಕಾಗಿರುವ ಘನಮಾನ ಮಹಿಮೆಯನ್ನು ಸರಿಯಾಗಿ ಕೊಡಬೇಕು. ಹಲ್ಲೆಲೂಯಾ. ವಿಶ್ರಾಂತಿ ದಿವಸವನ್ನು ಕದಿಯಬಾರದು. ನನಗೆ ಹೇಳಬೇಕು, ಅದು ದೇವರಿಗೆ ಸ್ವಂತವಾದದ್ದು, ಅದು ದೇವರಿಗೆ ಕೊಡಬೇಕು. ಹಲ್ಲೆಲೂಯಾ. ನೀವು ಏನು ಮಾಡಕ್ ಹೋದರೂ ನೀವು ಮೊದಲು ಸಭೆಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮುಗಿಸ್ಬಿಟ್ಟು ಎಲ್ಲಿ ಬೇಕಾದರೂ ಹೋಗಿರಿ. ಹಲ್ಲೆಲೂಯಾ. ಮದುವೆ ಇದೆಯಾ, ಸಭೆಗೆ ಬಂದು ಪ್ರಾರ್ಥನೆ ಮುಗಿಸ್ಬಿಟ್ಟು ಆರಾಧನೆ ಮುಗಿಸ್ಬಿಟ್ಟು ಹೋಗಿರಿ. ಎಲ್ಲಿ ಹೋಗಬೇಕಾದ್ರೂ ಅಲ್ಲಿ ನೀವು ದೇವರ ಪ್ರಸನ್ನತೆಗೆ ಬರಬೇಕು. ಯಾಕಂದ್ರೆ ನಿಮ್ಮನ್ನು ಪ್ರತಿನಿತ್ಯ ನಿಮಗೆ ಆಹಾರವನ್ನು, ನೀರು, ಬಲ, ಶಕ್ತಿ, ಕೆಲಸ ಮಾಡುವ ನಿಮಗೆ ಆರೋಗ್ಯವನ್ನು ಕೊಟ್ಟವರು ಯಾರು? ದೇವರೇ. ಹಲ್ಲೆಲೂಯಾ. ಆದ್ರೆ ಹೇಳ್ತೇನೆ, ಅಲ್ಲಿ ಆ ಮನೆಯಲ್ಲಿ ದೇವರು ವಾಸವಾಗಿದ್ದರು. ಆ ಮನೆಯಲ್ಲಿ ಇಟ್ಕೊಂಡು ಅವರನ್ನು
ದೇವರು ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ದರು. ಇವತ್ತು ಪರಿಸ್ಥಿತಿ ಬಂದಿದೆ, ಆ ಮಗನು ಸತ್ತು ಹೋದನು. ಎಲಿಯನು ಅವನನ್ನು ಎತ್ತುಕೊಂಡು ಎಲ್ಲಿ ಹೋಗುತ್ತಾನೆ? ಆಕೆಗೆ ನಿನ್ನ ಮಗನನ್ನು ನನಗೆ ಕೊಡು ಎಂದು ಹೇಳಿ ಅವನನ್ನು ಆಕೆಯ ಉಡಿಲಿನಿಂದ ತೆಗೆದುಕೊಂಡು ತಾನು ವಾಸವಾಗಿದ್ದ ಮೇಲಿನ ಕೋಣೆಗೆ ಹೋಗಿ ತನ್ನ ಮಂಚದ ಮೇಲೆ ಮಲಗಿಸಿದನು. ಅನಂತರ ಅವನು ಯೆಹೋವನಿಗೆ, ನನ್ನ ದೇವರಾದ ಯೆಹೋವನೇ, ನನಗೆ ಸ್ಥಳ ಕೊಟ್ಟ ಈ ವಿಧವೆಯ ವಿಧವೆಯ ಮಗನನ್ನು ನೀನು ಸಾಯಿಸಿ ಆಕೆಗೆ ಕೇಡನ್ನು ಉಂಟು ಮಾಡಿದೇನು ಎಂದು ಹೇಳಿ ಹುಡುಗನ ಮೇಲೆ 3 ಸಾರಿ ಬೋರ್ಲೆ ಬಿದ್ದು. ಈಗೆಲ್ಲ ದೇವರ ಜೊತೆಯಲ್ಲಿ ಸಂಭಾಷಣೆ ಮಾಡುವಷ್ಟು ದೇವರೊಂದಿಗೆ ಅನ್ಯೋನ್ಯದಲ್ಲಿ ಇದ್ದವರು ಹಳೆಯ ನಿಯಮದಲ್ಲಿ ಇರುವ ಪ್ರವಾದಿಗಳು. ಹಲ್ಲೆಲೂಯಾ. ಮನೆ ಕೊಟ್ಟವರನ್ನು ಹಿಂಗೆ ಮಾಡಿಬಿಟ್ರಲ್ಲ ಕೇಳ್ತಾನೆ. ನಾವು ದೇವರ ಮುಂದೆ ಹೋಗಿ ಹಾಗೆ ಮಾತಾಡಕ್ಕಾಗುತ್ತಾ? ಅವನು ಎಷ್ಟು ಹಕ್ಕಿಂದ ಅವನು ಕೇಳ್ತಾನೆ, ಈ ಮನೆ ಕೊಟ್ಟವರನ್ನು, ನಿಮಗೆ ಸ್ಥಳ ಕೊಟ್ಟವರನ್ನು ಅವನ ಮಗನನ್ನು ಹಿಂಗೆ ಮಾಡಿಬಿಟ್ರಲ್ಲ ಎಂದು ಅವನಿಗೆ ಪ್ರಾರ್ಥಿಸ್ತಾನೆ. ಅದು ಕೋಪದಲ್ಲಿ ಅಲ್ಲ, ಅವನು ಆ ರೈಟ್ಸ್ ಇಂದ ಕೇಳುತ್ತಾನೆ, ದೇವರೇ ನೀವು ಸಹಾಯ ಮಾಡಬೇಕು, ಈ ಮನೆಗೆ ನೀವೇ ಇಳಿದು ಬಂದು ಈ ಮಕ್ಕಳು, ಈ ಕುಟುಂಬವನ್ನು ಉಳಿಸಿದಿರಿ, ಆಹಾರ ಕೊಟ್ಟಿದ್ದೀರಿ. ಹಾಗೆ ಇರುವಾಗ ಈ ಒಂದು ಕೇಡು ಅವರಿಗೆ ಬರಲೇಬಾರದು ಎಂದು ಅವನು ಪ್ರಾರ್ಥಿಸ್ತಾನೆ. ನನ್ನ ದೇವರಾದ ಯೆಹೋವನೇ, ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆ ಇಟ್ಟನು. ಯೆಹೋವನು ಅವನ ಪ್ರಾರ್ಥನೆಯನ್ನು ಕೇಳಿದರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಉಜ್ಜೀವಿಸಿದನು. ಎಲಿಯನು ಆ ಹುಡುಗನನ್ನು ಅಲ್ಲಿಂದ ಕೆಳಗೆ ತೆಗೆದುಕೊಂಡು ಹೋಗಿ ಅವನ ತಾಯಿಗೆ ಒಪ್ಪಿಸಿ, ಇಗೋ ನೋಡು, ನಿನ್ನ ಮಗನು ಜೀವಿಸುತ್ತಾನೆ ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಾನೊಂದು ಹಳ್ಳಿಯಲ್ಲಿ ಈ ವಾಕ್ಯವನ್ನು ಹೇಳಿದ್ರೆ ಅವರು ಚಪ್ಪಾಳೆ ಹೊಡಿತಾರೆ. ನಮಗೆ ಜೀವದ ಬದುಕಿ ಸತ್ತವನ್ನು ಜೀವಿತನಾಗಿ ಬರುವುದೆಲ್ಲ ಏನೂ ಇಲ್ಲ, ಹೇಳಿ ಸಾಕಾಯ್ತು. ನಾನು ಒಂದೊಂದು ಹಳ್ಳಿಯಲ್ಲಿ ಹೋಗಿ ಪ್ರಸಂಗ ಮಾಡುವ ಈ ವಾಕ್ಯ ಕ್ರಾಸ್ ಆಗುವಾಗ ಎಲ್ಲರೂ ಹಲ್ಲೆಲೂಯಾ ಅಂತ. ನಮ್ಮ ದೇವರು ಮಾಡಿರೋ ಅದ್ಭುತ. ವಿರಾಟ್ ಕೊಹ್ಲಿ MS ಧೋನಿ 6 ಹೊಡೆಯುವಾಗ, ಫೈನಲ್ ಓವರ್ ಹೊಡೆಯುವಾಗ ಮನೆಯಲ್ಲಿ ಕೂತ್ಕೊಂಡು ಓ ಅಂತೇವೆ, ದೇವರು ಅದ್ಭುತ ಮಾಡಿದ್ರೆ ಅಂತ ಹೇಳುವಾಗ ನಾವು ಹಿಂಗೆ ಕೂತಿದ್ದೇವೆ. ನೋಡಿರಿ, ಆಯ್ತು ಅಲ್ಲೇರಿಯ ಹೇಳಿರಿ, ಹಲ್ಲೆಲೂಯಾ. ಎಷ್ಟು ದೊಡ್ಡ ಅದ್ಭುತ ಇದು. ಮುಂದೆ ಹೋದ್ರಿ. ಆಗ ಆಕೆಯು ಅವನಿಗೆ, ನೀನು ದೇವರ ಮನುಷ್ಯನೆಂದು ನಿನ್ನ ಬಾಯಿಯಿಂದ ಬಂದ ಯೆಹೋವನ ಮಾತು ಸತ್ಯವೆಂದು ಈಗ ನನಗೆ ಗೊತ್ತಾಯಿತು ಎಂದು ಹೇಳಿದಳು. ಹಂಗಾದ್ರೆ ಊಟ ಕೊಟ್ಟದಲ್ಲಿ ಅವಳಿಗೆ ನಂಬಿಕೆ ಬಹಳ ಕಡಿಮೆ. ಊಟ ತಾನೆ, ಇದೇನೋ ಒಂದು ಅದ್ಭುತ. ಹಂಗೆ ಅವಳು ನೋಡ್ತಾ ಇದ್ರು. ನಾನು ಹೇಳ್ತೇನೆ, ದೇವರು ಕೊಟ್ಟದಲ್ಲಿ ಊಟ ಅಲ್ಲ, ಅವರಿಗೆ ಕೊಟ್ಟದ್ದು ಜೀವ, ಬದುಕಿಸಿದರು. ಅದು ಅವಳಿಗೆ ಅರ್ಥವಾಗ್ತಾ ಇಲ್ಲ. ದೇವರು ಬದುಕಿಸಿದರು. ಸುತ್ತಲೂ ಮುತ್ತಿರುವ ಎಷ್ಟೋ ಜನರು, ಚಾರ್ತ ಊರಲ್ಲಿ ಸುತ್ತಲೂ ಇರುವ ಎಷ್ಟೋ ಕುಟುಂಬಗಳು ನಾಶವಾಗಿ ಹೋಗ್ತಾ ಇದೆ ಬರಕಾಲದಲ್ಲಿ. ಬಟ್ ಇವಳು ಮಗನು ಬದುಕುತ್ತಾ ಇದ್ದಾರೆ. ಅದು ಅವಳಿಗೆ ಅರ್ಥವಾಗ್ತಾ ಇಲ್ಲ. ಊಟ ತಾನೇ ಕೊಟ್ಟಿದ್ದಾರೆ, ಊಟ ಇಲ್ಲದೆ ಹೋದ್ರೆ ಅವರು ಇಬ್ಬರು ಸತ್ತೋಗಿರ್ತಾರೆ. ಬಟ್ ಇಲ್ಲಿ ಜೀವ ಸ್ವರೂಪನಾದ ದೇವರು ನಾನು ಎಂದು ದೇವರಲ್ಲಿ ತೋರಿಸ್ತಾರೆ. ಹಲ್ಲೆಲೂಯಾ. ಜೀವ ಮರಣ ದೇವರ ಕೈಯಲ್ಲಿ ಇದೆ. ನಮ್ಮನ್ನು ಬದುಕಿಸುವ ಜೀವ ಸ್ವರೂಪನಾದ ದೇವರು ತೋರಿಸುವುದಕ್ಕಾಗಿ ಆ ಮಗನ ಮೇಲೆ ಈ ಒಂದು ಪರಿಸ್ಥಿತಿ ಬಂದಿತ್ತು. ಹಲ್ಲೆಲೂಯಾ. ಈ ಮಗನ ಮೇಲೆ ಬರುವಾಗ ಅವಳು ಹೆದರ್ತಾಳೆ. ಅವಳು ಇವತ್ತು ಆ ಎಲಿಯನ್ನು ಕರೀತಾಳೆ, ಈ ಪರಿಸ್ಥಿತಿಯನ್ನು ಹೇಳ್ತಾಳೆ. ಎಲಿಯನ್ನು ಎತ್ಕೊಂಡು ಹೋಗಿ ಅವನ ಮೇಲೆ ಬಿದ್ದು ಹೋರಾಡಿ ಪ್ರಾರ್ಥನೆ ಮಾಡಿದನು. ಹಲ್ಲೆಲೂಯಾ. ನೀವು ನೋಡಿದ್ರೆ ಅವನು ಸಾಮಾನ್ಯ ಪ್ರಾರ್ಥನೆ ಮಾಡ್ತಾ ಇಲ್ಲ. ಒಂದು ವಿಷಯ ನಡೆದು ಹೋದರೆ ಪ್ರಾರ್ಥನೆಯಲ್ಲಿ ನಾವು ಸೋದೋಗಿ ಬಿಡುವೆವು. ನಮ್ಮ ಪ್ರಾರ್ಥನೆ ಎಲ್ಲ ಹೆಂಗೆ ಇರುತ್ತೆ ನೀವು ನೋಡಿದರೆ, ಸಾಮಾನ್ಯವಾಗಿ ದೇವರೇ ಬಿಡುಗಡೆ ಮಾಡಿಬಿಡಿ, ಇಳಿದು ಬಾ, ಕೆಡವಿ ಹಾಕು, ದೇವರಿಗೆ ಕಮೆಂಟ್ಸ್ ಕೊಡುವೆವು. ಕೆಂಪು ಸಮುದ್ರವನ್ನು ವಿಭಾಗಿಸು, ಟಚ್ ಹಿಮ್ ಏನೋ ಅವರು ಕೈ ಕಟ್ಕೊಂಡು ನಿಲ್ತಾರೆ. ಇಟ್ಸ್ ಎ ಕಮಾಂಡ್ ಇಂಗ್ಲಿಷ್ ಅಲ್ಲಿ. ಪ್ಲೀಸ್ ಟಚ್ ಹಿಮ್ ಹೇಳಿದ್ರೆ ಅದು ರಿಕ್ವೆಸ್ಟ್. ಬಟ್ ದೇವರಿಗೆ ಕಟ್ಟಲೆ ಕೊಡೋದು ಯಾರು? ನಾವು ಪಾಸ್ಟರ್ಸ್. ಟಚ್ ಹಿಮ್ ಇಳಿದು ಬಂದು ಟಚ್ ದೇವರು ಬೇರೆ ಯಾರೆಲ್ಲ ಟಚ್ ಮಾಡಬೇಕಪ್ಪ. ಮಹೋನ್ನತನು ಅವರನ್ನು ಹಂಗೆ ಪ್ರಾರ್ಥನೆಯಲ್ಲಿ ಕರೆಯಬಾರದು. ಅವನು ಅಲ್ಲಿ ಕಣ್ಣೀರು ಹಾಕಿ ಅವನ ಮೇಲೆ ಬೋರ್ಲ ಬಿತ್ತು, ಅಪ್ಪ ಹೆಂಗೆ ಜೀವನ ಉಳಿಸಿಕೊಡಿ, ಕಾಪಾಡಿ, ನಿಮ್ಮ ಹೆಸರಿಗೆ ಅವಮಾನ ಬರುತ್ತೆ, ನೀವು ಸಹಾಯ ಮಾಡಿ ಎಂದು ಅವನು ದೇವರನ್ನು ಮುಟ್ಟೋದಕ್ಕೆ ಹೇಳ್ತಾನೆ. ಹಲ್ಲೆಲೂಯಾ. ನಾವು ಮುಟ್ಟುವುದರಿಂದ ಯಾರು ವಾಸಿ ಆಗಲ್ಲ, ದೇವರು ಮುಟ್ಟಬೇಕು. ನಿಮ್ಮ ಪ್ರಾರ್ಥನೆಯಲ್ಲಿ ದೇವರು ಡೋಂಟ್ ಗಿವ್ ಕಮಾಂಡ್.
ನೀವು ಪ್ರಾರ್ಥನೆ ಕಣ್ಣೀರಾಕಿ ಮೊಳಗೂರಿ, ಅಪ್ಪ ಈ ಪರಿಸ್ಥಿತಿ ನಮ್ಗೆ ಬಿಡುಗಡೆ ಮಾಡಿರಿ, ಅಪ್ಪ ಈ ಪರಿಸ್ಥಿತಿ ಅವ್ರಿಗೆ ಬಿಡುಗಡೆ ಮಾಡಿರಿ, ಅಪ್ಪ ಸಹಾಯ ಮಾಡಿರಿ ಎಂದು ನಾವು ಕಣ್ಣೀರಾಕಿ ಒಂದು ಮಗು ಹಾಗೆ ಪ್ರಾರ್ಥಿಸುವಾಗ ಅದು ತಡವಾದರೂ ನೆರವೇರುತ್ತದೆ. ಮೊದಲು ಅವನು ಪ್ರಾರ್ಥನೆ ಮಾಡುವಾಗ ಬಿಡುಗಡೆ ಆಗಿಲ್ಲ, ಅವನು ಜೀವಿತನಾಗಿ ಬಂದಿಲ್ಲ. ತಿರುಗಿ ಅವನು ಪ್ರೇಯರ್ ಮಾಡ್ತಾನೆ, ಎಡಬಿಡದೆ ಪ್ರಾರ್ಥನೆ ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋರ್ಗೆ ನಾನು ಹೇಳ್ತೇನೆ, ಪ್ರಾರ್ಥನೆಯನ್ನು ಒಂದು ದಿವಸ ಮಾಡಿಬಿಟ್ಟು ಬಿಟ್ಬಿಡಬೇಡ್ರಿ. ನೀವು ದೇವರಲ್ಲಿ ನೆಲೆಗೊಂಡಿರಬೇಕೆಂದು ದೇವರು ನಿಮಗೆ ಸ್ವಲ್ಪ ಕಾಲವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಿಮಗೆ ಅದ್ಭುತ ವೇಗವಾಗಿ ನಡೀತಾ ಇಲ್ಲ, ಅದು ನೆರವೇರುವ ತನಕ ನೀವು ಕಾಯ್ತಾ ಇರಬೇಕು ಪ್ರಾರ್ಥನೆ. ಬಿಸೈಡ್ಸ್, ಈ ಮೆಸೇಜ್ ಅಲ್ಲಿ ಬಿಸೈಡ್ಸ್ ಎಕ್ಸ್ಟ್ರಾ ಪ್ರಾರ್ಥನೆ ಮಾಡುವವರಿಗೆ ದೇವರು ಕೊಡುವಂತ ಒಂದು ಆಲೋಚನೆ, ನೀವು ಪ್ರಾರ್ಥನೆಯನ್ನು ಎಡಬಿಡದೆ ಮಾಡ್ತಾ ಇರಿ. ನೆಲಗೊಂಡಿದ್ದು ಪ್ರಾರ್ಥನೆ ಮಾಡಿರಿ, ಎಲಿನ ಹಾಗೆ ಪ್ರಾರ್ಥನೆ ಮಾಡಿರಿ. ನೀವು ಪ್ರಾರ್ಥನೆ ಮಾಡಿದರೆ ನೀವು ಅದ್ಭುತವನ್ನು ನೋಡುವಿರಿ. ಇದು ಪ್ರಾರ್ಥನೆ ಮಾಡಿದವ್ರಿಗೆ ಗೊತ್ತು, ಎಷ್ಟು ಕಣ್ಣೀರು, ಎಷ್ಟು ರಾತ್ರಿ ಅವಳು ರಾತ್ರಿ ನಿದ್ರೆ ಬಂದಿಲ್ಲ ಏನಮ್ಮ, ಎಷ್ಟು ರಾತ್ರಿ ಅವ್ರಿಗೆ ನಿದ್ರೆ ಬಂದಿಲ್ಲ. ಅವರು ಪ್ರಾರ್ಥನೆ ಮಾಡಿ 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 ಜಯಿಸಿಬಿಟ್ರು. ಹಲ್ಲೆಲೂಯಾ. ಜಯವನ್ನು ಕೊಟ್ಟ ದೇವರು. ಅಷ್ಟು ದೂರದಿಂದ ಹುಡುಕಿ ಬಂದಿದ್ದಾರೆ. ಕಾರಣ ಏನು? ದೇವರು ಅದ್ಭುತ ಮಾಡಿದರು. ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅದು. ಹಲ್ಲೆಲೂಯಾ. ಇಲ್ಲಿ ನೋಡಿದರೆ ಅವರು ಅದ್ಭುತ ಮಾಡಿ ಆ ಮಗನನ್ನು ತಿರುಗಿ ಕೊಟ್ಟ ಮೇಲೆ ಅವಳು ಬಾಯಿಂದ ಹೇಳುತ್ತಾರೆ, ಆಕೆ ಆಗಿಯೂ ಅವನಿಗೆ ನೀನು ದೇವರ ಮನುಷ್ಯನೆಂದು ನಿನ್ನ ಬಾಯಿಂದ ಬಂದ ಯೆಹೋವನ ಮಾತು ಸತ್ಯವೆಂದು ಈಗ ನನಗೆ ಗೊತ್ತಾಯಿತು ಎಂದು ಹೇಳಿದಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಂಗಾದ್ರೆ ನಮಗೆ ದಿನ ಬಟ್ಟೆ, ದೇವರು ಊಟ ಕೊಡ್ತಾರೆ, ಕೆಲಸ ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ, ಕುಟುಂಬ ಕೊಟ್ಟಿದ್ದಾರೆ, ಮಕ್ಕಳು ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಿರುವುದು ದೇವರು, ಮರೆತು ಬಿಡಬೇಡಿ. ನಾವಾಗಿ ಸಂಪಾದಿಸಿಕೊಂಡದಲ್ಲ, ನಮ್ಮ ತಲಾಂತುಗಳಲ್ಲ. ಹುಟ್ಟುವಾಗಲೇ ತಲಾಂತುಗಳಿಂದ ಹುಟ್ಟಿದೇವಾ? ಹಂಗೆ ಇಲ್ಲ. ಇದೆಲ್ಲ ದೇವರು ನಮಗೆ ದಯಪಾಲಿಸಿಕೊಟ್ಟಿದ್ದಾರೆ, ಕೃಪಾ ವರಗಳು. ಇರುವಾಗ ಒಬ್ಬ ನಿಜವಾದ ಕ್ರಿಸ್ತಿಯರು ಏನು ಮಾಡಬೇಕು? ಎಲ್ಲ ದೇವರನ್ನು ಕೊಟ್ಟಿರುವಂತ ದೇವರ ನಾಮವನ್ನು ಮಹಿಮೆಪಡಿಸಬೇಕು. ಅದಕ್ಕೋಸ್ಕರನೇ ದೇವರು ಯಾರನ್ನು ಆರಿಸಿಕೊಳ್ಳುತ್ತಾರೆ? ಅಮ್ಮ ಮುಖಾಂತರ ದೇವರು ಮಾತಾಡೋದಲ್ಲ, ಬೆಲೆಹೀನತೆ ಉಳ್ಳವರನ್ನು, ಗಣನೆಗೆ ಬಾರದವರನ್ನು, ಹಲ್ಲೆಲೂಯಾ, ಬೇಡ ಎಂದು ತಳ್ಳಲ್ಪಟ್ಟವರನ್ನು. ದಾವೀದನು ಕುರಿಮರಿಯನ್ನು ಅವನು ಅಲ್ಲಿ ಅಡವಿಯಲ್ಲಿ ಮೇಯಿಸ್ತಾ ಇದ್ದಾನೆ, ಮನೆಯಲ್ಲಿ ಯುದ್ಧ ವೀರರಿದ್ದಾರೆ, ಇವರಲ್ಲಿ ಯಾರಾದರೂ ಒಬ್ಬರನ್ನು ಅರಸನಾಗಿ ಆರಿಸಿಕೊಳ್ಳಬೇಕು ತಾನೆ ಎಂದು ಇವರೆಲ್ಲ ಕಳುಹಿಸ್ತಾನೆ ಈಶಾಯ. ದೇವರು ಹೇಳಿದ್ರೆ ಸಾಮುವೇಲನಿಗೆ, ಇವರಲ್ಲಿ ಒಬ್ಬರು ಕೂಡ ಇಲ್ಲ, ಬೇರೆ ಯಾರಾದರೂ ಉಳಿದಿರ್ತಾರಾ? ಹೌದು, ಒಬ್ಬನಿದ್ದಾನೆ ಅಡವಿಯಲ್ಲಿ ಕುರಿಮರಿಯನ್ನು ಕಾಯ್ತಾ ಇರುವ. ದೇವರು ಹೇಳಿದರು, ಅವನನ್ನು ಕರೆದುಕೊಂಡು ಬರೋದಕ್ಕೆ ಹೇಳು. ಅವನಲ್ಲಿ ಬಂದು ನಿಲ್ಲುವಾಗ ದೇವರು ಹೇಳಿದರು, ಇವನೇ ನಾನು ಆರಿಸಿಕೊಂಡಿರುವ ಅರಸ. ಸಾಮಾನ್ಯವಾದ ಒಂದು ಕುರುಬನು, ಯುದ್ಧ ವೀರನ. ಈ ಒಂದು ಕುರುಬನೇ ಅಲ್ಲಿ ಯುದ್ಧ ನಡೀತಾ ಇರುವಾಗ ಗೋಲಿಯಾತನು ಬಂದು ನಿಂದು ಎಲ್ಲರನ್ನು ಅವನು ಏನ್ ಮಾಡ್ತಾನೆ? ದೇವರನ್ನು ಅವಮಾನಪಡಿಸಿ ಮಾತನಾಡ್ತಾನೆ. ಚಾಲೆಂಜ್ ಇಸ್ರೇಲ್, ನಿಮ್ಮಲ್ಲಿ ಯಾರಾದ್ರೂ ಒಬ್ಬ ವೀರನಿದ್ದಾನ? ಆವಾಗ ಈ ಕುರುಬನೇ, ದೇವರ ಆತ್ಮ ಹೊಂದಿದ, ಅಭಿಷೇಕ ಹೊಂದಿದ ಕುರುಬನಲ್ಲಿ ಹೋಗಿ ಕವಣೆಯನ್ನು ತಗೊಂಡು ನುಣುಪು ಕಲ್ಲಿಂದ ಆ ಒಂದು ಅಶೂರನನ್ನು ಸೋಲಿಸಿದನು. ಆವಾಗ ಅವನು ಹೇಳ್ತಾನೆ, ನನ್ನ ಬಲವು, ನನ್ನ ಕೋಟೆಯು, ನನ್ನ ಗುರಾಣಿಯು ಯೆಹೋವನೇ. ನೀನು ಬರ್ಜಿ ಕತ್ತಿಯನ್ನು ಹಿಡಿದುಕೊಂಡು ಬಂದಿದೀಯಾ? ನಾನು ಯೆಹೋವನ ಹೆಸರಲ್ಲಿ ಬಂದಿದ್ದೇನೆ. ಹಲ್ಲೆಲೂಯಾ. ನಿನಗೆ ಆಯುಧಗಳೇ ನಿನ್ನ ಬಲ. ನನ್ನ ಆಯುಧ ನನ್ನ ಅಪ್ಪನು. ಹಲ್ಲೆಲೂಯಾ. ನನ್ನ ಆಯುಧ ನನ್ನ ಅಪ್ಪನು, ಅವನೇ ನನ್ನ ವೆಪ್ಪನು. ಹಲ್ಲೆಲೂಯಾ. ಅಲ್ಲಿ ಹೋಗಿ ಅವನು ಆ ರೀತಿಯಲ್ಲಿ ನಿಲ್ಲುವಾಗ ಅವನು ಜಯವನ್ನು ಹೊಂದಿಕೊಂಡನು. ಅದರಿಂದ ಹೇಳ್ತಾರೆ, ನಿಮಗೆ ಊಟ ಕೊಡ್ತಾರೆ, ನಿಮಗೆ ತಕ್ಕ ಸಮಯದಲ್ಲಿ ಎಲ್ಲ ಸಿಗುತ್ತೆ ಅಂದ್ರೆ ಅದು ದೇವರು ನಿಮಗೆ ಈ ಜೀವ ಕಾಲವೆಲ್ಲ ನೀವು ಜೀವಿತರಾಗಿ ಬದುಕಿ ನೀವು ಪರಲೋಕ ರಾಜ್ಯದಲ್ಲಿ ಬಂದು ಸೇರಬೇಕು. ಅದಕ್ಕೋಸ್ಕರ ನಿಮ್ಮನ್ನು ಪ್ರತಿನಿತ್ಯ ನಿಮ್ಮನ್ನು ನಡೆಸ್ತಾ ಬರ್ತಾ ಇದ್ದಾರೆ, ನಿಮ್ಮ ಅಗತ್ಯತೆಗಳನ್ನು ಪೂರೈಸ್ತಾ ಬರ್ತಾ ಇದ್ದಾರೆ. ಒಳ್ಳೆ ಕುರುಬನಾಗಿ ನಿಮ್ಮ ಆತ್ಮಕ್ಕೆ ಬೇಕಾದಿರುವುದು, ನಿಮ್ಮ ಶರೀರಕ್ಕೆ ಬೇಕಾದಿರುವುದು ಎಲ್ಲವನ್ನು ಕೊಟ್ಟು ನಿಮ್ಮನ್ನು ನಡೆಸ್ತಾ ಬರುವ ದೇವರಿದ್ದಾರೆ. ಅವಳು ಸಾಮಾನ್ಯವಾಗಿ ಇದು ಊಟ ತಾನೆ, ಇದರಲ್ಲಿ ಏನು ಅರ್ಪದ ಅದಿಲ್ಲ. ನಾನು ನಿನಗೆ ಕೊಟ್ಟಿರುವುದು ಜೀವ. ಹಲ್ಲೆಲೂಯಾ. ನಾನು ನಿನಗೆ ಕೊಟ್ಟಿರುವುದು ಒಂದು ಬದುಕು. ಇದು ಒಂದು ವೇಳೆ ಊಟ ಮುಗಿದೋಗಿ ಬಿಡುತ್ತೆ, ಬಟ್ ನಾನು ಒಂದು ಮಾತು ಹೇಳಿದರೆ ನಿನ್ನ ಮಗನು ಬದುಕುವನು. ಅದು ಊಟದಿಂದ ಅಲ್ಲ, ಆಹಾರದ ಬಲದಿಂದ ಅಲ್ಲ. ಮನುಷ್ಯನು ರೊಟ್ಟಿ ತಿಂದು ಮಾತ್ರ
ಬದುಕೋದಿಲ್ಲ, ಅವನು ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಕರ್ತನು ಹೇಳಿದರು, ನಾನೇ ಜೀವದ ರೊಟ್ಟಿ, ಪರಲೋಕದಿಂದ ಇಳಿದು ಬರುವಂತ ಆ ರೊಟ್ಟಿ ಎಂತದಂದ್ರೆ ಅದನ್ನು ತಿಂದವನು ಎಂದೆಗೂ ಸಾಯುವುದಿಲ್ಲ. ಹಲ್ಲೆಲೂಯಾ. ಅದು ಅಲ್ಲಿ ಕೇಳ್ತಾ ಇದ್ದ ಶಿಷ್ಯರಿಗೂ ಕೆಲವು ಅಲ್ಲಿದ್ದ ಜನರಿಗೂ ಅರ್ಥವಾಗುತ್ತಲ್ಲ. ಯೇಸು ಕರ್ತನು ಹೇಳಿದ್ರು, ನಂಬಿ ನನ್ನ ಮೇಲೆ ನಂಬಿಕೆ ಇಟ್ರೆ ನೀವು ರಕ್ಷಣೆ ಹೊಂದುವಿರಿ, ನಿತ್ಯ ಜೀವನನ್ನು ಪಡೆದುಕೊಳ್ಳುವಿರಿ. ಯೋಹಾನನು ಬರೆಯುವ ಕಾರ್ಯ ಏನಂದ್ರೆ, ಬಿಲೀವ್ ಇನ್ ಹಿಮ್ ಅಂಡ್ ಅಬೈಡ್ ಇನ್ ಹಿಮ್. ನೀವು ನಂಬಿಕೆಯಲ್ಲಿ ನೆಲೆಗೊಂಡಿರಬೇಕು. ನಂಬೋದು ಸಾಲದು, ನಂಬಿಕೆಯಲ್ಲಿ ನೆಲೆಗೊಂಡಿರಬೇಕು. ನೀವು ನೆಲೆಗೊಂಡಿದ್ದರೆ ಬಹಳ ಫಲ ಕೊಡುವಿರಿ. ಆದ್ದರಿಂದ ದೇವರು ತಿಳಿಸುವಂತ ಕಾರ್ಯ ಏನಂದ್ರೆ, ನೀವು ಬರೀ ಒಂದು ಊಟದಕ್ಕೋಸ್ಕರ ಒಂದು ಅದ್ಭುತ ನಡೀಬೇಕು, ಒಂದು ರೋಗದಿಂದ ಬಿಡುಗಡೆ ಆಗಬೇಕು, ಅದೆಲ್ಲ ದೇವರು ನಿಮ್ಮನ್ನು ಕರ್ಕೊಂಡು ಬಂದಿರುವ ದಾರಿ. ಈ ವಿಧವೆಗೆ ದೇವರು ಒಂದು ದಾರಿಯನ್ನು ತೋರಿಸ್ತಾರೆ ಅಷ್ಟೇ. ಆ ದಾರಿಯಲ್ಲಿ ಅವಳು ಬಂದಿದ್ದಾಳೆ, ಅವಳಿಗೆ ಗೊತ್ತಾಯಿತು ಈ ಒಂದು ದೇವರಿದ್ದಾರೆ, ಸರಿ ನಮಗೆ ಊಟವನ್ನು ಒದಗಿಸಿಕೊಡುವ ದೇವರು, ಎಲ್ಲವನ್ನು ಒದಗಿಸಿಕೊಡುವ ದೇವರು. ಆ ರೀತಿಯಲ್ಲಿ ಮೊದಲು ಅವಳು ಅರ್ಥ ಮಾಡಿಕೊಂಡಿದ್ದಾಳೆ. ಎರಡನೇ ಸ್ಟೆಪ್ ಅಲ್ಲಿ, ಇಲ್ಲ, ಮರಣ ಜೀವ ಎರಡಕ್ಕೂ ಅಧಿಕಾರಿ ಇವರೇ. ಹಲ್ಲೆಲೂಯಾ. ಈ ಲೋಕದಲ್ಲಿ ಮಾತ್ರ ಅಲ್ಲ, ಬರುವ ಕಾಲದಲ್ಲಿಯೂ ನಾವು ಬದುಕಬೇಕಾದ್ರೆ ಇವು ದೇವರೇ ಬೇಕು. ಈಗ ಗೊತ್ತಾಯಿತು, ಅವ್ರು ಹೇಳಿದ ಏನು, ಈಗ ಗೊತ್ತಾಯಿತು, ನೀನು ದೇವರ ಮನುಷ್ಯನೆಂದು ನಿನ್ನ ಬಾಯಿಂದ ಬಂದ ಯೆಹೋವನ ಮಾತು ಸತ್ಯ. ಅಂದರೆ ಅವನು ಅಲ್ಲಿ ಇರುವಾಗಲ್ಲ, ಅವರಿಗೆ ಖಂಡಿತವಾಗಿ ದೇವರ ಮಾತನ್ನು ಹಂಚಿಕೊಂಡು ಇರುತ್ತಿದ್ದನು. ಬಾಯಿದು ಹೊರಡುವ ಮಾತಲ್ಲ, ಇನ್ನು ನಮ್ಗೆ ಹೇಳಿಕೊಟ್ಟ ಸತ್ಯ ನಿಜ, ನಾನು ನಂಬುತ್ತೇನೆ. ಈ ಯೆಹೋವನೇ ನಿಜವಾದ ದೇವರು, ನಾವು ಆರಾಧಿಸುವ ದೇವರಲ್ಲ. ಈ ಯೆಹೋವನೇ ನಿಜವಾದ ದೇವರನ್ನು ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಅವಳು ನಂಬಿ ಅವಳು ವಿಧೇಯಳಾದರಿಂದ ಅದ್ಭುತಗಳನ್ನು ನೋಡಿದಳು. ನೀವು ದೇವರಲ್ಲಿ ನೆಲೆಗೊಂಡಿರಬೇಕೆಂದು ದೇವರು ಬಯಸುತ್ತಾರೆ. ಬರೀ ಒಂದು ಅದ್ಭುತ ಕಾರ್ಯಕ್ಕಾಗಿ ದೇವರನ್ನು ಹುಡುಕಿ ಬರುವುದು, ಆ ಕಾಲದಲ್ಲಿ ತುಂಬಾ ಬಿದ್ದು ಪ್ರಾರ್ಥನೆ ಮಾಡುವುದು, ಸಭೆಗೆ ಹುಡುಕಿ ಓಡಿ ಬರುವುದು, ಎಲ್ಲ ಸರಿಯಾಗಿ ಎಲ್ಲ ದೇವರು ಮಾಡಿ ಮುಗಿಸಿದ ಮೇಲೆ ದೇವರನ್ನು ಮರೆತು ಬಿಡುವುದು, ದೇವರ ವಿರುದ್ಧವಾಗಿ ಮಾತನಾಡುವುದು, ಸಭೆಯನ್ನು ಬಿಟ್ಟು ಹೋಗುವುದು, ಪ್ರಾರ್ಥನೆ ಮಾಡುವುದನ್ನು ಕಡಿಮೆ ಮಾಡಿಬಿಡುವುದು, ಸತ್ಯವೇದಕ್ಕೆ ಸಮಯ ಕೊಡುವುದಿಲ್ಲ. ಹಿಂಗೆಲ್ಲ ನಾವು ಮಾಡುವಾಗ ಅದು ಬದುಕು ಬಾಳಿನ ಡಂಬವಾಗಿ ನಮಗೆ ಗೊತ್ತಿಲ್ಲದೆ ನಾವು ದೇವರೇ ಇಲ್ಲದೆ ಬದುಕುವೆ ಆ ಒಂದು ರೀತಿಯಲ್ಲಿ ನಾವು ಹೋಗಿಬಿಡ್ತೇವೆ. ಪ್ರಿಯ ದೇವಜನರೇ, ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿರಿ. ನಾವು ಗೊತ್ತಿಲ್ಲದೆ ಆ ಒಂದು ಕ್ಷೇತ್ರದ ಒಳಗಡೆ ಹೋಗಿ ನಾವು ಲ್ಯಾಂಡ್ ಆಗಿ ಬಿಡ್ತೇವೆ. ಪ್ರಾರ್ಥನೆ ಕಡಿಮೆ ಜೀವನ ಚೆನ್ನಾಗಿದೆಯಲ್ಲ, ಸತ್ಯ ವೇದಕ್ಕೆ ಸಮಯ ಕೊಡೋದಿಲ್ಲ, ಏನು ಕೊರತೆಯಾಗಿ ಬಿಟ್ಟಿದೆ, ಸಭೆಗೆ ಹೋಗಿರ್ಲಿಲ್ಲ, ಎಲ್ಲ ಮನೆಯಲ್ಲೆಲ್ಲ ಚೆನ್ನಾಗಿ ನಡೀತಾ ಇದೆ, ಹಂಗೆ ನೀವು ಅನ್ಕೊಳ್ತಾ ಇರುವಿರಿ. ದಿಢೀರಿನ ಒಂದು ಸಮಯ ಬರುತ್ತೆ, ಯಾರಾದರೂ ಒಬ್ಬ ಎಲಿಯನ್ನು ದೇವರು ಕಳುಹಿಸುವರು. ಆವಾಗ ದೇಶದ ಮೇಲೆ ಮಳೆಯು ಬೆಳೆಯು ಸಿಗೋದಿಲ್ಲ, ಬರಕಾಲ ಬರುತ್ತೆ, ಕಷ್ಟಕಾಲ ಬರುತ್ತೆ, ಕೋವಿಡ್ ಬರುವುದು ನಮಗೂ ಯಾವುದು ಪ್ರವಾದಿಗೂ ಕೂಡ ಗೊತ್ತಿಲ್ಲ. ದೇವರೊಂದು ದಿವಸ ದಿಢೀರನೆ ಅದನ್ನು ತಂದರು. ಎಷ್ಟು ಕ್ರೈಸ್ತರು ಮನ ತೆಗೆದರು ಗೊತ್ತಾ? ಆ ಕಾಲದಲ್ಲಿ ನಮ್ಮನ್ನು ಉಳಿಸಿದರು ದೇವರು. ಹಲ್ಲೆಲೂಯಾ. ಇವತ್ತು ನಾವು ಬದುಕೋದು ದೇವರ ಕೃಪೆಯಿಂದಲೇ. ಹಲ್ಲೆಲೂಯಾ. ಇರುವಾಗ ಆ ಒಂದು ಕಾಲವನ್ನು ಸೆಟ್ ಬ್ಯಾಕ್ ಟೈಮನ್ನು ದೇವರು ಕೊಟ್ಟು ತಿಳಿಸ್ತಾರೆ, ನಾನು ಇಲ್ಲದೆ ನೀವು ಏನು ಇಲ್ಲ. ಇಲ್ಲಿ ಅವರು ತೋರಿಸ್ತಾರೆ, ನಾನು ಇಲ್ಲದಿದ್ದರೆ ಈ ಮಗನು ಈ ಜೀವನವು ನಿಮಗೆ ಏನೂ ಇಲ್ಲ, ನಾನು ಇರಬೇಕು, ನನ್ನ ಮಾತು ಬೇಕು, ನಾನೇ ಸತ್ಯ ಸ್ವರೂಪಿ ಜೀವ ಸ್ವರೂಪಿಯಾಗಿರುವ ದೇವರು ಅವ್ರು ತೋರಿಸ್ತಾರೆ. ಅಲ್ಲಿ ಅವಳು ನಂಬಿದಳು, ಅದ್ಭುತವನ್ನು ನೋಡಿದಳು, ದೇವರ ಮೇಲೆ ಹೆಚ್ಚಾದ ನಂಬಿಕೆ ಇಟ್ಟು ದೇವರ ಮಗಳಾಗಿ ಅವಳು ಬದಲಾಗಿ ಬಿಟ್ಟರು. ಹಲ್ಲೆಲೂಯಾ. ಹಾಗಾದ್ರೆ ನಾವು ಈ ದೇವರನ್ನು ನಾವು ಪೂರ್ಣವಾಗಿ ನಂಬಬೇಕು. ಸುಮ್ಮನೆ ಬರೀ ಒಂದು ಬೆನಿಫಿಟ್ಗೋಸ್ಕರ, ಆಶೀರ್ವಾದಕ್ಕೋಸ್ಕರ ಮಾತ್ರ ದೇವರನ್ನು ಹುಡುಕಿ ಬರಬಾರದು. ದೇವರಲ್ಲಿ ನಾವು ನೆಲೆಗೊಂಡಿರಬೇಕು. ದೇವರಿಗೆ ನೀವು ಸಮಯ ಕೊಡಬೇಕು. ನೀವು ಎಷ್ಟು ಜನರು ಮನೆಯಲ್ಲಿ ಪ್ರಾರ್ಥನೆ ಮಾಡ್ತೀರಿ, ವೈಯಕ್ತಿಕ ಪ್ರಾರ್ಥನೆಗಳು ಮಾಡ್ತೀರಿ? ಒಂದು ವಿಶ್ವಾಸಿಗೆ ಅರ್ಧ ಗಂಟೆ ಪ್ರಾರ್ಥನೆ ಖಂಡಿತವಾಗಿ ಮುಂಚಾಣೆಯಲ್ಲಿ ವೈಯಕ್ತಿಕವಾಗಿ ದೇವರ ಪ್ರಸನ್ನತೆಯಲ್ಲಿ ಹೋಗಿ ಮಾಡಲೇಬೇಕು. ಏಕಾಂತವಾಗಿ ಕುಟುಂಬದಲ್ಲಿ ಗಂಡನ ಹೆಂಡತಿ ಇಬ್ಬರು ವಿಶ್ವಾಸಿಗಳಾಗಿದ್ದರೆ ಇಬ್ಬರು ಜೊತೆಯಲ್ಲಿ 15 ನಿಮಿಷವಾದರೂ ನೀವು ಪ್ರಾರ್ಥನೆ, ನೀವು ಇಬ್ಬರು ಮಾತ್ರ. ಆಮೇಲೆ ಕುಟುಂಬದ ಪ್ರಾರ್ಥನೆ,
ಸಂಜೆ ಸಮಯದಲ್ಲಿ ಒಂದು ಕುಟುಂಬದಲ್ಲಿರುವ ಎಲ್ಲರನ್ನು ಕರೆಸಿ ಕೂತ್ಕೊಳ್ಳಬೇಕು. ಇಲ್ಲ ಅವರು ದೂರವಾಗಿದ್ದಾರೆ, ಇಲ್ಲಿ ಅವರು ಕಾಲೇಜಲ್ಲಿ ಓದ್ತಾರೆ, ಗೂಗಲ್ ಮೀಟಲ್ಲಿ ಕರೆಯಿರಿ. ಎಲ್ಲ ವಸತಿಗಳು ಸೌಲಭ್ಯಗಳು ದೇವರು ಇವತ್ತು ಮಾಡಿಕೊಟ್ಟಿದ್ದಾರೆ. ಹಲ್ಲೆಲೂಯ. ನಿಮ್ಮ ಕುಟುಂಬದ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ಅದರಲ್ಲಿ ನೀವು ಸತ್ಯವೇದವನ್ನು ಧ್ಯಾನಿಸಬೇಕು, ನೀವು ವೈಯಕ್ತಿಕವಾಗಿ ಧ್ಯಾನಿಸಬೇಕು, ನೀವು ಕುಟುಂಬವಾಗಿ ಸತ್ಯವೇದವನ್ನು ಧ್ಯಾನಿಸಬೇಕು. ಇದೆಲ್ಲ ಮುಗಿಸಿದ ಮೇಲೆನೆ ಇದರಗೋಸ್ಕರ ಪ್ರಾರ್ಥನೆ. ನಿಮ್ಮ ಕುಟುಂಬದಲ್ಲಿ ಇನ್ನು ರಕ್ಷಣೆ ಹೊಂದದೇ ಇರುವವರು, ನಿಮ್ಮ ಸಂಬಂಧಿಕರು, ನಿಮ್ಮ ಫ್ರೆಂಡ್ಸು, ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರು, ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಈ ರೀತಿಯಲ್ಲಿ ಮಾಡಿದ ಮೇಲೆ ನೀವು ಖಂಡಿತವಾಗಿ ಸಾಕ್ಷಿಗಳಾಗಿ ಬದುಕಬೇಕು. ಹಲ್ಲೆಲೂಯ. ಕ್ರೈಸ್ತರಾಗಿ ಇರುವವರು ಈಗ ಲೋಕದ ಜನರ ಹಾಗೆ ಬದುಕೋದಕ್ಕೋಸ್ಕರ ನಾವು ಆರಿಸಲ್ಪಟ್ಟವರಲ್ಲ, ನಾವು ಬೇರ್ಪಡಿಸಲ್ಪಟ್ಟವರು. ನಾವು ಯಾರು? ಬೇರ್ಪಡಿಸಲ್ಪಟ್ಟವರು. ಅವರು ಹಾಗೆ ಬದುಕುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿಲ್ಲ. ಅವರು ಒಂದು ದಿವಸ ಈ ಲೋಕ ನಶಿಸಿ ನಾಶವಾಗುವಾಗ ಅದ್ರ ಜೊತೆಯಲ್ಲಿ ಹೋಗಿಬಿಡ್ತಾರೆ ಬಂಗಿಯಲ್ಲಿ. ಬಟ್ ನಾವು ಶಾಶ್ವತ ಜೀವನಕ್ಕಾಗಿ, ನಿತ್ಯ ಜೀವನಕ್ಕಾಗಿ ನಾವು ದೇವರಲ್ಲಿ ಆರಿಸಲ್ಪಟ್ಟವರು, ಕ್ರಿಸ್ತ ಯೇಸುವಿನಲ್ಲಿ ಆರಿಸಲ್ಪಟ್ಟವರು. ಅಲ್ಲಿ ಹಾಗೆ ಇರುವಾಗ ಈ ಲೋಕದಲ್ಲಿ ನಾವು ಬದುಕುವಾಗ ನಾವು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಪರಿಶುದ್ಧರಾಗಿರಬೇಕು. ನಮ್ಮ ನಡೆ, ನುಡಿ, ದೃಷ್ಟಿ, ನಮ್ಮ ನಡವಳಿಕೆಗಳು ಎಲ್ಲದಲ್ಲಿ ದೇವರ ನಾಮಕ್ಕೆ ಘನಮಾನ ಮಹಿಮೆಯನ್ನು ಕೊಡುವಂತ ರೀತಿಯಲ್ಲಿ ಇರಬೇಕು. ಯಾರೋ ಜಗಳ ಆಡ್ತಾರೆ, ಕೆಟ್ಟ ಮಾತಾಡ್ತಾರೆ, 2 ಮಾತಾಡಿಬಿಟ್ರೆ ನಾನು ಒಂದು 4 ಮಾತಾಡ್ತೇನೆ ಅಂತ ಹೋಗಬಾರದು. ಅವ್ರು ಕೆಟ್ಟ ಕಾರ್ಯ ಮಾಡ್ತಾರೋ ಅದನ್ನು ನಾವು ಮಾಡಬಾರದು. ಅವ್ರು ಲಂಚ ತಗೊಳ್ತಾರೆ, ನಾವು ತಗೊಳ್ಬಾರದು. ಅವ್ರ ಬಡ್ಡಿಗೆ ದುಡ್ಡು ಕೊಡ್ತಾರೆ, ಹೆಚ್ಚಾದ ಬಡ್ಡಿಗೆ ದುಡ್ಡು ಕೊಡ್ತಾರೆ, ನಾವು ದುಡ್ಡು ಕೊಡಬಾರದು. ಕರುಣೆ, ಪ್ರೀತಿ, ದಯೆಯನ್ನು ತೋರಿಸುವರಾಗಿ ನಾವು ಇರಬೇಕು. ಹಲ್ಲೆಲೂಯ. ನಾವು ದೇವರನ್ನು ಪ್ರತಿಬಿಂಬಿಸುವರಾಗಿ, ಯು ಹ್ಯಾವ್ ಟು ರಿಫ್ಲೆಕ್ಟ್ ಗಾಡ್. ಆ ರೀತಿಯಲ್ಲಿ ನಾವು ಬದುಕಬೇಕು. ಅದಕ್ಕೋಸ್ಕರ ನಾವು ಆರಿಸಲ್ಪಟ್ಟಿದ್ದೇವೆ. ಯಾವಾಗ ನಾವು ಅರ್ಥ ಮಾಡಿಕೊಳ್ಳುತ್ತೇವೋ ಆವಾಗ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ನೆಲೆಗೊಂಡಿರುವುದು. ಹಲ್ಲೆಲೂಯ. ಕಷ್ಟಪಡಬೇಕು ಅಂತ ಅವಶ್ಯಕತೆನೇ ಇಲ್ಲ. ನಾವು ಅರ್ಥ ಮಾಡಿಕೊಳ್ಳಲು ಯೇಸುವಿನ ಹಾಗೆ ನಮ್ಮ ಮಾತಲ್ಲಿ ನಾವೆಲ್ಲ ತುಂಬ ಎಮೋಷನ್ಸ್, ಪೆಂಟಿಕಾಸ್ಟಲ್ಸ್ ಎಲ್ಲ ಈ ಕಾಲದಲ್ಲಿ ಎವಾಂಜಲಿಕಲ್ಸ್ ತುಂಬ ಎಮೋಷನ್ ಏನಾದ್ರೂ ಯಾರಾದ್ರೂ ಚುಚ್ಚಿಬಿಟ್ರೆ ಬಂದ್ಬಿಡ್ತೇವೆ. ಹಂಗಿದ್ರೆ ಯಾರಾದ್ರೂ ಲೈಟಾಗಿ ಚುಚ್ಚಿಬಿಟ್ರೆ ಹಂಗಾಗ್ಬಿಡ್ತೇವೆ. ನೀವು ಶಾಂತವಾಗಿ ಪ್ರೀತಿಯಿಂದ ಮಾತನಾಡೋದೇ ಇಲ್ಲ. ಇರುವಾಗ ದೇವರು ಅದನ್ನು ಬಯಸುವುದಿಲ್ಲ. ನಮ್ಮ ಮಾತುಗಳಲ್ಲಿ ಪ್ರೀತಿ ಇರಬೇಕು, ನಮ್ಮ ಕುಟುಂಬದಲ್ಲಿ ಪ್ರೀತಿಯನ್ನು ತೋರಿಸಬೇಕು, ನಮ್ಮ ಜೊತೆಯಲ್ಲಿ ಇರುವವರಿಗೆ ನಾವು ಪ್ರೀತಿ ತೋರಿಸಬೇಕು, ಅವ್ರು ನಮ್ಮನ್ನು ಬಯಸಬೇಕು, ಆ ರೀತಿಯಲ್ಲಿ ಬದುಕಬೇಕು. ಎಲ್ಲಿ ಖಂಡಿಸಬೇಕು ಅಲ್ಲಿ ಖಂಡಿಸಬೇಕು, ಅದು ಪ್ರೀತಿಯಿಂದ ಮಾಡಬೇಕು. ಹೊಡೆದಾಟ ಮಾಡಿ ಹಂಗಲ್ಲ. ಹಲ್ಲೆಲೂಯ. ಪ್ರೀತಿ ತೋರಿಸಿ ತಿದ್ದಬೇಕು. ನಾನು ಹೇಳ್ತೇನೆ, ನಾನು ಮನ ತಿರುಗಿ ಬಂದದಕ್ಕೆ ಕಾರಣ ಮೊದಲನೇದಾಗಿ ದೇವರು, ಎರಡನೇದಾಗಿ ನನ್ನನ್ನು ಬೆಳೆಸಿದ ನನ್ನ ತಂದೆ. ಹಲ್ಲೆಲೂಯ. ಕಾರಣ ಅಂದರೆ ನನ್ನ ಮೇಲೆ ಒಂದು ಸಾರಿ ಕೂಡ ಅವರು ಕೈ ಹಾಕಿರಲಿಲ್ಲ. ಒಂದು ಸಾರಿ ಕೂಡ ನನ್ನನ್ನು ಬೈಯುವುದು ಕೂಡ ಯೋಚನೆ ಮಾಡ್ತಾರೆ. ಕೆಟ್ಟ ಮಾತಲ್ಲಿ ಕೂಡ ಬೈದಿರಲಿಲ್ಲ, ಕೈ ಎತ್ತಿ ಹೊಡೆದಿರಲಿಲ್ಲ. ಅವರು ಕಣ್ಣೀರು ಬಿಟ್ಟು ಏನಪ್ಪ ಹಿಂಗೆ ಮಾಡ್ತೀನಿ ಹೇಳಿದರೆ ಅದು ನನ್ನ ಮನಸ್ಸಿಗೆ ಹೋಗುತ್ತೆ. ನಾನು ಹೇಳಿದರೆ ನಾನು ಮಾಡಿದ ತಪ್ಪು ಡ್ಯಾಡಿ, ಇನ್ನು ಮುಂದೆ ಮಾಡಲ್ಲ. ನಾವು ಕ್ರೈಸ್ತರ ಅಂದರೆ ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದ ಹಾಗೆ ಕ್ಷಮಿಸಬೇಕು. ಕ್ರಿಸ್ತನು ನಮ್ಮನ್ನು ಸ್ವೀಕರಿಸಿದ ಹಾಗೆ ನಾವು ಇದರನ್ನು ಸ್ವೀಕರಿಸಬೇಕು. ಕರುಣೆ, ದಯೆ, ಪ್ರೀತಿಯ ಮಾತುಗಳು ಬರಬೇಕು. ಇಲ್ಲೆಲ್ಲ ನೋಡಿದರೆ ಜೋರಾಗಿ ಮಾತಾಡೋರೇ ಜಯಿಸ್ತಾರೆ. ಅವರು ಜಯಿಸೋರಲ್ಲ, ಸೋಲ್ತಾರೆ. ಅವರು ಸೋಲುಗಳನ್ನು ಸಂಧಿಸುವವರೇ. ಪ್ರೀತಿ ಬಿತ್ತು ಹೋಗುವುದಿಲ್ಲ. ಲವ್ ನೆವರ್ ಫೇಲ್ಸ್. ವರ್ಷಗಳಾದರೂ ಪ್ರೀತಿಸುವರು ಜಯಿಸ್ತಾರೆ. ಯಾಕೆಂದ್ರೆ ಪ್ರೀತಿ ದೇವರ ಕಡೆಯಿಂದ ನಮಗೆ ವರವಾಗಿ ಪವಿತ್ರಾತ್ಮನೂ ಅಂತರ ನಮಗೆ ಕೊಡಲ್ಪಟ್ಟಿರುವುದು. ಅದರಿಂದ ಪರಿಪಕ್ವತೆ ಎಂದು ಒಬ್ಬ ಕ್ರೈಸ್ತರ ಬಗ್ಗೆ ಹೇಳಿದರೆ, ಅನ್ಯ ಭಾಷೆಗಳಲ್ಲಿ ಮಾತನಾಡುವುದು, ಹಾಡುಗಳನ್ನು ಹಾಡಿ ಆರಾಧಿಸುವುದು, ವಾಕ್ಯಗಳನ್ನು ನಾವು ನೋಡದೆ ಹೇಳುವುದು ಅಲ್ಲ ರೀ. ನಾವು ಪ್ರೀತಿಯಲ್ಲಿ ಬೆಳೆದಿರಬೇಕು, ಫಲ ಕೊಡುವರಾಗಿರಬೇಕು, ಸದ್ಗುಣಗಳಲ್ಲಿ ನಾವು ಮುಂದೆ ಇರಬೇಕು. ಅದೇ ನಿಜವಾದ ನೂತನ ಸೃಷ್ಟಿಯಾಗಿ ಬದುಕುವ ಒಂದು ರೀತಿ ಸಾಕ್ಷಿಯ ಜೀವನ. ಅದರಿಂದ ಅರ್ಥ ಮಾಡಿಕೊಳ್ಳಿರಿ, ನೀವು ಸಾಕ್ಷಿಯ ಜೀವನ ಜೀವಿಸಿ ಪ್ರಾರ್ಥನೆ ಮಾಡಿದರೆ ಅಲ್ಲಿ ನಿಮ್ಮ ಪ್ರಾರ್ಥನೆಗೆ ವೇಗ ಸದುತ್ತರ ಸಿಗುತ್ತೆ. ಯಾಕಂದ್ರೆ ನಿಮ್ಮ ಮೇಲೆ ದೋಷ ಹಾಕೋದಕ್ಕೆ ಶೈತಾನ್ ಬರಲ್ಲ. ದೇವರು ಹೇಳ್ತಾರೆ, ನನ್ನ ಮಗಳು ಪ್ರಾರ್ಥಿಸ್ತಾರೆ, ಬೇಗ ಸದುತ್ತರ ಕೊಡು. ಹಲ್ಲೆಲೂಯಾ. ನೀತಿವಂತನ ಪ್ರಾರ್ಥನೆಗೆ ದೇವರು ಏನ್ ಮಾಡ್ತಾರೆ? ಬೇಗ ಸದುತ್ತರ ಕೊಡ್ತಾರೆ. ದುಷ್ಟನ ಪ್ರಾರ್ಥನೆ ದೇವರಿಗೆ ಅಸಹ್ಯ.
ಆದ್ದರಿಂದ ಹೇಳ್ತೇನೆ, ನಾವು ದೇವರ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವವರಾಗಿ, ಸತ್ಯವೇದ ಧ್ಯಾನಿಸುವವರಾಗಿ, ಸಾಕ್ಷಿಗಳಾಗಿ ಬದುಕು. ಎಷ್ಟು ವರ್ಷಗಳಾದರೂ ನಾನು ಇದನ್ನು ಪ್ರಸಂಗ ಮಾಡ್ತಾ ಇರುವೆನು, ನಾನು ಅನುಭವಿಸುವ ಒಂದು ಕಾರ್ಯ ನೀವು ಮಾಡಿರಿ, ನೀವು ಫಲ ಕೊಡುವವರಾಗಿ ಬದುಕುವಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಲ ಕೊಡುವವರಾಗಿ ನಿಮ್ಮ ಪ್ರಾರ್ಥನೆಗೆ ಸೌತ್ರ ಕೊಡುತ್ತಾರೆ. ಪ್ರತಿನಿತ್ಯ ಪ್ರತಿ ಕ್ಷಣ ದೇವರು ನಮ್ಮೊಂದಿಗೆ ನಡೆಯುವುದನ್ನು ನಾವು ಅನುಭವಿಸಬೇಕು. ಎಲ್ಲೋ ಇದ್ದಾರೆ, ಸುಮ್ಮನೆ ನಾನು ಪ್ರೇಯರ್ ಹೋಗ್ತೇನೆ, ಏನು ನಡೀತಾ ಇಲ್ಲ ಅಂತ ಹೇಳುವುದು ನಿಜವಾದ ಕ್ರಿಶ್ಚಿಯಾನಿಟಿ ಅಲ್ಲ. ದೇವರೊಂದಿಗೆ ಅನ್ಯೂನ್ಯತೆ ನಮಗಿದ್ದರೆ, ದೇವರ ಪ್ರಸನ್ನತೆಯಲ್ಲಿ ನಾವು ಬದುಕೋರಾಗಿದ್ದರೆ, ನಾವು ಪ್ರಾರ್ಥನೆ ಮಾಡುವಾಗ ಅವರು ಸದುತ್ತರ ಕೊಡಬೇಕು. ನಮ್ಮ ಜೀವನವನ್ನು ನೋಡಿ ಇದರದ್ದು ಹೇಳಬೇಕು, ಇವರೊಂದಿಗೆ ದೇವರಿದ್ದಾರೆ. ನಾವು ನಮ್ಮ ಕಡೆ ನೀತಿ ನ್ಯಾಯಗಳನ್ನು ಅನುಸರಿಸಿ ಈ ದೇಶದಲ್ಲಿ ನಾವು ಎಲ್ಲ ಕಾರ್ಯದಲ್ಲಿಯೂ, ಕೆಲಸ ಮಾಡುವ ಸ್ಥಳದಲ್ಲಿ ಎಲ್ಲದಲ್ಲಿಯೂ ನಾವು ನೀತಿ ನ್ಯಾಯಗಳನ್ನು ಅನುಸರಿಸಿ ನಾವು ಸರಿಯಾಗಿ ಬದುಕಬೇಕು. ಎಲ್ಲ ಕಾರ್ಯದಲ್ಲಿಯೂ ಜನರು ನಮ್ಮನ್ನು ನೋಡ್ತಾ ಇರೋರು. ಬೇರೊಬ್ಬರು ತಪ್ಪು ಮಾಡಿದ್ರೆ, ನೀವು ಚರ್ಚಿಗೆ ಮಾಡೋರು ಹಿಂಗೆ ಮಾಡಿಬಿಟ್ರಲ್ಲ, ಬೈಬಲ್ ಓದೋರು ಹಿಂಗೆ ಮಾಡಿಬಿಟ್ರಲ್ಲ, ಪ್ರಾರ್ಥಿಸೋರು ಹಿಂಗೆ ಮಾಡಿಬಿಟ್ರ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ನಾವು ವಿ ಶುಡ್ ಬಿ ವೆರಿ ಕೇರ್ಫುಲ್, ಮೋರ್ ಕೇರ್ಫುಲ್. ಅವರಿಗಿಂತ ಹೆಚ್ಚಾಗಿ ನಾವು ದೇವರ ಮಕ್ಕಳಾಗಿ ಬದುಕುವುದಕ್ಕೆ ನಾವು ನಮ್ಮನ್ನು ತಗ್ಗಿಸಿಕೊಂಡು ದೇವರ ಪಾದದಲ್ಲಿ ಒಪ್ಪಿಸಿಕೊಟ್ಟು ದೇವರ ಸ್ವಭಾವಗಳಲ್ಲಿ ನಾವು ಬೆಳೆಯವರಾಗಿದ್ದರೆ, ನಿಮಗೆ ವಿರೋಧವಾಗಿ ಎಷ್ಟು ಜನರು ಬಂದರು, ನೀವು ದೇವರನ್ನು ತೋರಿಸುವವರಾಗಿ ಕಾಯ್ತಾ ಇದ್ದು ಪ್ರಾರ್ಥನೆ ಮಾಡಿ ಗೆಲ್ಲೋರಾಗಿ ಇರಬೇಡಿ. ಆ ವೈರಿಗಳನ್ನು ದೇವರು ಸೋಲಿಸ್ತಾರೆ, ಅವ್ರು ನೋಡಿ ಬರ್ತಾರೆ. ಸೇಡು ತೀರಿಸೋದು ನಮ್ಮ ಕೆಲಸ ಇಲ್ಲ. ಸೇಡು ತೀರಿಸಿ ಯಾರ ಕೆಲಸ? ಅಪ್ಪನ ಕೆಲಸ. ಅವ್ರು ನೋಡಿ ಬರ್ತಾರೆ. ಬಟ್ ನಾವು ಪ್ರೀತಿ ತೋರಿಸುವುದಕ್ಕಾಗಿ ಆರಿಸಲ್ಪಟ್ಟವರು. ಹಲ್ಲೆಲೂಯಾ. ಇಲ್ಲಿ ಆ ವಿಧವೆಗೆ ದೇವರು ತೋರಿಸುವುದು ಪ್ರೀತಿನೇ. ಅವಳು ಜೀವ ಸ್ವರೂಪನಾದ ದೇವರನ್ನು ನೋಡಿದಳು, ನಂಬಿದಳು, ವಿಧೇಯಳಾದಳು, ದೇವರ ಪ್ರೀತಿಯನ್ನು ಅವಳು ಅನುಭವಿಸಿದಳು. ಅವಳಲ್ಲಿ ಆಶೀರ್ವಾದವೂ ನೆಲೆಗೊಂಡಿತ್ತು, ಆ ಜೀವವು ನೆಲೆಗೊಂಡಿತ್ತು, ಅವಳು ದೇವರಲ್ಲಿ ನೆಲೆಗೊಂಡಿದ್ದಳು. ಅಷ್ಟೇ, ಬೇರೆ ಏನಲ್ಲ. ಅವರು ತೋರಿಸಿದರು, ಇದಲ್ಲಮ್ಮ ಊಟ, ಇದೆಲ್ಲ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾನು ನಿನ್ನನ್ನು ರಕ್ಷಿಸಲಕ್ಕೋಸ್ಕರ ನಾನು ಬಂದಿದ್ದೇನೆ. ಇವತ್ತು ನಾನು ನಿನಗೆ ತಿಳಿಸ್ತೇನೆ, ನಾನು ಜೀವ ಸ್ವರೂಪನಾಗಿರುವ ದೇವರು. ಅಲ್ಲಿ ವಿಧವೆ ರಕ್ಷಣೆ ಹೊಂದಿದಳು, ಅವಳ ಕುಟುಂಬ ರಕ್ಷಣೆ ಹೊಂದಿತು. ಹಲ್ಲೆಲೂಯಾ. ಅದರಿಂದ ನಮ್ಮನ್ನು ಹುಡುಕಿ ಬಂದಿರುವ ದೇವರು ಕೂಡ ಅದನ್ನೇ ನಮ್ಮಲ್ಲಿ ಬಯಸ್ತಾರೆ. ನಾವು ನಂಬೋದು ಮಾತ್ರ ಅಲ್ಲ, ಕರ್ತನ ಕಟ್ಟಳೆಗಳಿಗೆ ನಾವು ವಿಧೇಯರಾಗಿ ಬದುಕಬೇಕು. ಯೇಸು ಕರ್ತನ ಹಾಗೆ ಬದುಕಬೇಕು. ಆತನು ಹಳೆಯ ನಿಯಮದ ದೇವರಲ್ಲ, ಹೊಸ ನಿಯಮದಲ್ಲಿ ನಮಗಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ. ಪರಿಶುದ್ಧ ರಕ್ತವನ್ನು ಸುರಿಸಿದ್ದಾರೆ. ರಕ್ತದ ಮೇಲೆ ನಮಗೆ ಒಡಂಬಡಿಕೆ ಆಯಿತು ಅವರೊಂದಿಗೆ. ಹಲ್ಲೆಲೂಯಾ. ನೀವು ಯೇಸು ಕರ್ತನ ಶಿಲುಬೆ ಮೇಲೆ ನೋಡುವಾಗ ನಾವು ಅಲ್ಲಿ ಇರಬೇಕು. ನಾವು ದಂಡಿಸಲ್ಪಡಬೇಕಾದ ಸ್ಥಳದಲ್ಲಿ ಅವರು ನಮ್ಮ ಪಾಪಗಳನ್ನು, ಶಾಪಗಳನ್ನು ಹೊತ್ತು ತೀರಿಸಿದ್ದಾರೆ. ಇರುವಾಗ ಹಂಗೆಲ್ಲ ನಮಗಾಗಿ ಅಷ್ಟೆಲ್ಲ ಮಾಡಿದ ದೇವರಿಗೆ ಅವರ ಹಾಗೆ ಬದುಕುವುದಕ್ಕೆ ನಾವು ಒಪ್ಪಿಸಿಕೊಡ್ಬಾರ್ದ? ಬೇರೆ ಏನು ಕೇಳಿಬಿಟ್ರು ಅವರು? ದಯಮಾಡಿ ಈ ವಾಕ್ಯವನ್ನು ಕೇಳ್ತಾ ಇರುವ ನಿಮಗೆ ನಾನು ಹೇಳ್ತೇನೆ, ನಾವು ಈ ಮೈಸೂರಲ್ಲಿಯೋ ಇಲ್ಲ ಬ್ಯಾಂಗ್ಳೂರಲ್ಲಿ, ನೀವು ಎಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಎಲ್ಲಿ ಯಾವುದು ಮೂಲೆಯಲ್ಲಿ ಬದುಕಿದರು, ದೇವರನ್ನು ಪ್ರತಿಬಿಂಬಿಸುವರಾಗಿ, ದೇವರನ್ನು ತೋರಿಸುವರಾಗಿ ಬದುಕಿರಿ ಸಾಕು. ಅದೇ ನಿಮ್ಮ ಬಲ. ನೀವು ದೇವರನ್ನು ತೋರಿಸುವರಾಗಿ ಬದುಕಿದರೆ ದೇವರು ನಿಮ್ಮೊಂದಿಗೆ ಇರುವರು. ನಿಮ್ಮ ಪ್ರಾರ್ಥನೆಗೆ ಸದುತ್ತರ ಸಿಗುತ್ತೆ. ನೀವು ಕೊರತೆ ಪಡುವುದಿಲ್ಲ. ನೀವು ಅನೇಕ ಜನರಿಗೆ ಮಾದರಿಗಳಾಗಿ, ನೀವು ಸಾಕ್ಷಿಗಳಾಗಿ ಬದುಕುವಿರಿ. ನೀವು ಎಲ್ಲಿ ಇದ್ದೀರೋ ಅಲ್ಲಿ ದೇವರು ನಿಮ್ಮೊಂದಿಗೆ ಇದ್ದಾರಲ್ಲ, ಅದು ಎಷ್ಟು ದೊಡ್ಡ ಭಾಗ್ಯ. ನಿಮ್ಮನ್ನು ಸೇವೆಯಲ್ಲಿ ಉಪಯೋಗಿಸುವರು, ನಿಮ್ಮನ್ನು ಹೆಚ್ಚಾಗಿ ನಿಲ್ಲಿಸುವರು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವರು, ನಿಮ್ಮ ಮುಖಾಂತರ ಅನೇಕ ಜನರು ರಕ್ಷಣೆ ಹೊಂದುವರು. ಬರಗಾಲದಲ್ಲಿ ಕೂಡ ದೇವರು ಅಲ್ಲಿ ಸಮೃದ್ಧಿಯನ್ನು ಕೊಟ್ಟು ಯಾರಿಗೆ? ನಂಬಿ ವಿಧೇಯರಾದವಳಿಗೆ. ಆದ್ದರಿಂದ ನಾವು ಕೂಡ ದೇವರಿಗೆ ಒಪ್ಪಿಸಿಕೊಡೋಣ. ಬರೀ ನಂಬಿಕೆಯಿಂದ ಬಾಯಲ್ಲಿ ಹೇಳೋದಿಲ್ಲ, ವಿಧೇಯರಾಗಿ ದೇವರ ಕಟ್ಟಳೆಗಳಿಗೆ ವಿಧೇಯರಾಗಿ ಬದುಕೋಣ. ಅದೇ ಯೇಸು ಕರ್ತನಿಗೆ ನಾವು ತೋರಿಸುವ ಪ್ರೀತಿ. ಬನ್ನಿರ ಪ್ರೀತಿಯನ್ನು ತೋರಿಸೋದಕ್ಕೆ ಹೋಗೋಣ. ಪ್ರಾರ್ಥನೆ ಮಾಡಿ ನಾವು ನಮ್ಮನ್ನು ಒಪ್ಪಿಸಿಕೊಡೋಣ. ಬನ್ನಿರಿ ನಾವು ಪ್ರಾರ್ಥನೆ ಮಾಡೋಣ. ಸಭೆಯಾಗಿ ಒಮ್ಮನಸ್ಸಿಂದ ಒಕ್ಕಟ್ಟಾಗಿ ಕೇಳಿರುವ ವಾಕ್ಯ ಪ್ರಕಾರ ನಾವು ಬದುಕುವೆ ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ನಮ್ಮ ಜೊತೆ ಮಾತನಾಡಿರುವ ನಮ್ಮ ತಂದೆಯು ನಾವು ಅವ್ರ ಹಾಗೆಯೇ ಬದುಕಬೇಕು ಎಂದು ಬಯಸುತ್ತಾರೆ. ಈ ದಿನ ಸಭೆಯಾಗಿ ಒಬ್ಬೊಬ್ಬರು ಕುಟುಂಬವಾಗಿ ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಹಾಗೆ ಬದುಕಬೇಕು
ಬದುಕಬೇಕು ಅಂತ ಬಯಸಿ ಒಪ್ಪಿಸಿಕೊಳ್ಳೋಣ. ಸರ್ವಶಕ್ತನು ಮಹೋನ್ನತನೂ ಆಗಿರುವ ಆತನೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ರಾಜಾದಿರಾಜನೇ, ಕರ್ತಾದಿ ಕರ್ತನೇ, ನಮ್ಮ ಮಧ್ಯದಲ್ಲಿ ವಾಸವಾಗಿರುವ ದೇವರೇ, ಆರಾಧನೆಯಲ್ಲಿ ಸ್ವಾಮಿ ನೀವು ಬಂದು ಪ್ರತಿಯೊಬ್ಬರ ಹತ್ರ ಮಾತನಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಇಳಿದು ಬಂದದಕ್ಕಾಗಿ ಸ್ತೋತ್ರ. ಆರಾಧನೆ ಭಾಗವನ್ನು ಆಳ್ವಿಕೆ ಮಾಡಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರಿಗೂ ಬೇಕಾಗಿರೋ ವಾಕ್ಯಗಳನ್ನು ದೇವರು ಕೊಟ್ಟು ಸಂತೈಸುವಿಕೆ ಕೊಟ್ಟದಕ್ಕಾಗಿ ಸ್ತೋತ್ರ. ಬಲ, ಶಕ್ತಿ, ಕೃಪೆಯನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಇಷ್ಟೊಂದು ಒಳ್ಳೆಯ ಸಾಕ್ಷಿಗಳು ಕೇಳೋಕ್ಕೆ ದೇವರು ಸಹಾಯ ಕೊಟ್ಟದಕ್ಕಾಗಿ ಸ್ತೋತ್ರ. ನಿಮ್ಮ ಮಕ್ಕಳಿಗೋಸ್ಕರ ಇಳಿದು ಬಂದು ಅಪ್ಪ ಸಹಾಯ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ವಾಕ್ಯ ಭಾಗದಲ್ಲಿ ನಮ್ಮೊಂದಿಗೆ ಸ್ಪಷ್ಟವಾಗಿ ಮಾತನಾಡಿದಕ್ಕಾಗಿ ಸ್ತೋತ್ರ. ನಂಬಿಕೆ ಇಟ್ಟು ವಿಧೇಯಳಾಗಿದ್ದ ಕಾರಣ ಅದ್ಭುತವನ್ನು ನೋಡಿದಳು ಅಂತ ನಾವು ನೋಡಿದ್ದೇವೆ ಸ್ವಾಮಿ. ನಾವು ಬರೀ ನಂಬಿಕೆ ಇಟ್ಟುಕೊಂಡು ಭಯಪಟ್ಟುಕೊಂಡು ಕೊರದೆ ನಾವು ನಂಬಿಕೆ ಇಟ್ಟು ವಿಧೇಯರಾಗಿ ನಾವು ಇರುವಾಗ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಅದ್ಭುತವನ್ನು ನೋಡುತ್ತೇವೆ ಎಂಬುದಾಗಿ ಮಾತು ಕೊಟ್ಟಿದ್ದೀರಿ ಸ್ವಾಮಿ. ಅದೇ ಪ್ರಕಾರ ನಾವು ನಮ್ಮನ್ನು ತೋರಿಸೋರಾಗಿಲ್ಲದೆ ನಿಮ್ಮನ್ನು ತೋರಿಸೋರಾಗಿ ಪ್ರೀತಿ ಪರಿಶುದ್ಧೆಯಲ್ಲಿ ಬೆಳೆದು ನಿಮ್ಮ ಮಕ್ಕಳಾಗಿ ಸಾಕ್ಷಿಗಳಾಗಿ ನಿಲ್ಲಬೇಕೆಂಬುದಾಗಿ ವಾಕ್ಯ ಮುಖಾಂತರ ಮಾತನಾಡಿದರೆ ಸ್ವಾಮಿ. ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಡುತ್ತೇವೆ ಸ್ವಾಮಿ. ಕೊರತೆಗಳೆಲ್ಲ ನೀಗಿಸಪ್ಪ ದೇವರೇ. ನೀವು ಇಳಿದು ಬಂದು ನಿಮ್ಮ ಕರುಣೆ ದಯೆಯಿಂದ ನೀವು ನಮ್ಮನ್ನು ಸ್ವಾಮಿ ಅಪ್ಪ ಬಲಪಡಿಸಿ ನಿಮ್ಮ ಬಲದಿಂದ, ಶಕ್ತಿಯಿಂದ, ಅಭಿಷೇಕದಿಂದ, ಕರುಣೆಯಿಂದ, ದಯೆಯಿಂದ ನಮ್ಮನ್ನು ನಡೆಸಿ ನಾವು ನಮಗೆ ಮಾತ್ರ ಅಲ್ಲ ಸ್ವಾಮಿ, ಅನೇಕರಿಗೆ ಆಶೀರ್ವಾದ ನಿಧಿಯಾಗಿ ಬದುಕಲಿಕ್ಕೆ, ಮಾದರಿಗಳಾಗಿ ಬದುಕೋದಕ್ಕೆ, ನಿಮ್ಮನ್ನು ತೋರಿಸಲಿಕ್ಕೆ ನಮಗೆ ಸಹಾಯ ಮಾಡಪ್ಪ. ಯಾರೆಲ್ಲ ಹಿಂಗೆ ಒಪ್ಪಿಸಿಕೊಟ್ಟಿದ್ದಾರೋ ಅವರ ಜೀವನದಲ್ಲಿ ಅದ್ಭುತ ನಿಮ್ಮ ಪ್ರೀತಿಯಿಂದ ಅಪ್ಪ ಉಂಟಾಗುವುದಾಗ ಸ್ವಾಮಿ, ನಿಮ್ಮ ನಾಮದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಡ್ತೇವೆ. ವಿಶೇಷವಾಗಿ ಸ್ವಾಮಿ ಅಪ್ಪ, ಮಕ್ಕಳಿಗೋಸ್ಕರ, ಎಕ್ಸಾಮ್ಗೋಸ್ಕರ, ಮದುವೆ ಕಾರ್ಯಗಳಿಗೋಸ್ಕರ, ಕೆಲಸಗೋಸ್ಕರ ದೇವರೇ ನಿಮ್ಮನ್ನು ನಂಬಿ ಬಂದಿದ್ದೇನೆ, ನೀವೇನೆಲ್ಲ ಹೇಳ್ತಿರೋ ವಿಧೇಯನಾಗಿ ಬದುಕುವೇನು, ನನ್ನ ಕುಟುಂಬದಲ್ಲಿ ಅದ್ಭುತ ನಡೆಯಲಿ ಎಂಬುದಾಗಿ ನಂಬಿಕೆಯಿಂದ ಒಪ್ಪಿಸಿಕೊಡ್ತಾ ಇರುವ ಪ್ರತಿಯೊಬ್ಬರಿಗೂ ಸ್ವಾಮಿ ದೊಡ್ಡ ಅದ್ಭುತ ಕಾರ್ಯವನ್ನು ಮಾಡಿ ಬರುವ ದಿನಗಳಲ್ಲಿ, ಬರುವ ವಾರಗಳಲ್ಲಿ ಅಪ್ಪ ಸ್ವಾಮಿ ಅವರನ್ನು ಸಭೆಯಲ್ಲಿ ಸಾಕ್ಷಿಗಳಾಗಿ ನಿಲ್ಲಿಸಬೇಕಾಗಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಹಾಗೆ ಮಾಡಲಿಕ್ಕೆ ಶಕ್ತನಾಗಿರೋದಕ್ಕಾಗಿ ಸ್ತೋತ್ರ. ರೋಗದಲ್ಲಿ ಬಂದು ಇಲ್ಲಿ ದೇವರನ್ನು ವಾಸಿ ಮಾಡಬೇಕಂತ ಒಪ್ಪಿಸಿಕೊಟ್ಟಿರುವ ಪ್ರತಿಯೊಬ್ಬರಿಗೂ ಸ್ವಾಮಿ ಇಲ್ಲಿಂದ ಹೊರಗೆ ಹೋಗುವಾಗ ಅಪ್ಪ ಹೊಸ ಬಲವನ್ನು ಕೊಟ್ಟು ಎಲ್ಲ ರೋಗವನ್ನು, ನೋವನ್ನು ನೀಗಿಸಬೇಕಾಗಿ ಒಪ್ಪಿಸಿಕೊಡ್ತೇನೆ. ನೀವು ಹಾಗೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರ ಕೊಟ್ಟ ಕರುಣೆ ದಯಕ್ಕಾಗಿ ಸ್ತೋತ್ರ. ಮಾರ್ಗವು, ಸತ್ಯವೂ, ಜೀವವೂ ಆಗಿರುವ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆಯನ್ನು ಅತಿ ದೀನತೆಯಿಂದ, ಪೂರ್ಣ ನಂಬಿಕೆಯಿಂದ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ತಂದೆಯೇ.